ಎಲ್ಲರಿಗೂ ನಮಸ್ಕಾರ. ನಂಗೆ ನೀಲಗಿರಿ ಇಬ್ಬ ಎಲ್ಲ ನಂಗೆ ಬಡುಗ ಮಕ್ಕಗೂ ಒಳಗನಿಬ್ಬ ಲಚ್ಚೋಬ ಲಚ್ಚ ನಂಗೆ ಬಡುಗ ಸೊಂದ ಎಲ್ಲಾಗೂ ನಂಗೆ ಮನಸ್ಸು ಟಿ ವಿ ಸಾರ್ಬಾವು ನಂಗೆ ಬಡುಗ ಸಮದ ಕೊಲ ಸಾರ್ಬಾವು ಈ ವೆಟ್ರಿ ಪಯಣ ನಿಶ್ಚಯ ಎಂಬ ಒಂದು ಪ್ರೋಗ್ರಾಮ್ಗ ನಿಂಗೆಲ್ಲವ ಬರಿವಿ ಎಂದು ಹಿಂಗೆ ಮುಳು ಮನಸ್ಸೋಡ ಕೊಡ್ಸಿದ್ದೀನಿ. ಅದಲ್ಲದೆ ಇಂದು ನಂಗೆ ಕೊಲ ಅಂಬುದು ಎಲ್ಲಿರೋ ಹೊಟ್ರು ನಂಗೆ ಕೊಲನೋಗ ಇಂದು ಸಾಧನೆ ಮಾಡೋಕ ಕುನ್ನ ಒಂದು 2 ವಯಸ್ಸು ಕುನವೆಯಿಂದ ಹಿಡಿತೋ 105 ವಯಸ್ಸು ಎತ್ತೆಗಟ್ಟವೋ ಇಂದು ಇದ್ದಾರೆ. ಆ ವರಿಸಿಯೋಗ ನಂಗೆ ನೋಡಾದ ಒಂದು ತೊರೆ ಅದು ಏನಂದಲ್ಲ ಇಂಡಿಯಾನಾಗ ಡಿಫೆನ್ಸು ಪಾದುಗಾಪ್ ತೊರೆ. ಆ ಪಾದುಗಾಪ್ ತೊರೆಯೋಗಿ ನಂಗೆ ತಮ್ಮ ಒಬ್ಬ ಒಂದು ದೊಡ್ಡ ಲೆವೆಲ್ಗೆ ಒಂದು ಡೆಲ್ಲಿಗೆ ಹೋಗಿ ಒಂದು ರಿಪಬ್ಲಿಕ್ ಡೇ ಕ್ಯಾಂಪ್ನಾಗ ಅಟೆಂಡ್ ಮಾಡಿ ನಂಗೆ ಪ್ರೈಮ್ ಮಿನಿಸ್ಟರ್ ಮುಂದಾಡೋ ಪ್ರೆಸಿಡೆಂಟ್ ಮುಂದಾಡೋ ತನ್ನೋಡ ಪರ್ಫಾರ್ಮೆನ್ಸ ತೋರಿಸಿದ್ದಾರೆ ಎಂಬುದು ನಂಗೆ ಬಡುಗು ಕೊಲ ಎಲ್ಲಾಗ ಒಂದು ಮೈಚಿಯಾನ ಸೇದಿ. ಆ ಇದು ಆಗಿ ಇಂದು ಮನಸ್ಸು ಟಿ ವಿನ ವೆಟ್ರಿ ಪಯಣ ನಿಗಿಚಿಗ ಇಂದು ಬಂದಿವ ನಂಗೆ ತಾಂಬಟ್ಟಿ ವಿನೋದ್ ತನ್ನ ಮಾತಿ ನಿವೇಶ್ ನಾರಾಯಣನ್ ಅವಕರ ಬಾರಿ ವಿಂದು ನಂಗೆ ಮನಸ್ಸು ಟಿ ವಿ ಸಾರ್ಬವ ಈಗ ಅವಕರ ವರವೇಚಿನಿಯೋ ನಿವೇಶ. ಇದು ಒಂದು ಸಾಧಾರಣ ಒಂದು ಪಯಣ ಅಲ್ಲ. ಏಕೆಂದರೆ ಹೆಂಗೆಲ್ಲ 20 ವರ್ಷ ಡಿಫೆನ್ಸ್ನ ಇದ್ದು ಅಪ್ಪರ ಕಷ್ಟಪಟ್ಟು ಎಲ್ಲ ನೋಡಿ ಬಂದಿಯೋ. ಈಗ ನಿನ್ನ ಇದನ್ನೋಗ ಏನೇನ ನಿಂಗೆ ಮಾಡಿದೆ ಎತ್ತ ಪರ್ಫಾರ್ಮ್ ಮಾಡಿದೆ ಅತ್ತೆಂದು ನಂಗೆ ಇಂದು ಲೈವ್ ಪ್ರೋಗ್ರಾಮ್ ಒಂದು 1 ಅವರ್ ಪ್ರೋಗ್ರಾಮ್ನಾಗ ನಂಗೆ ಇದ್ರ ಪತ್ತಿ ಭಾಷಣ ಮೊದಲು ಬಂದು ಫಸ್ಟು ನಂಗೆ ವ್ಯೂವರ್ಸ್ಗಾಗಿ ನಿಂಗೆ ಪತ್ತಿ ಹೇಗೆ? ಎಲ್ಲರಿಗೂ ನಮಸ್ಕಾರ. ನಾನು ನಿವೇಶ್ ನಾರಾಯಣ್, ಜೆಎಸ್ಎಸ್ ಲಾ ಕಾಲೇಜ್ನ ಸೆಕೆಂಡ್ ಇಯರ್ BBLLB ಮಾಡಿದ್ದೆ. ತಾಂಬಟ್ಟಿಯಿಂದ ಬಂದೆ. ಈಗ NCCನ ಸೆಕೆಂಡ್ ಇಯರ್ ಕ್ಯಾಡೆಟ್ನ ಏರ್ಫೋರ್ಸ್ನ ಇದು 2026 ಸೌತ್ ಝೋನ್ ಬೋರ್ಡ್ ಮಾತ್ರ ಇದು ಸೆಲೆಕ್ಷನ್ ಅಪ್ಪರ ಲೋ ಲೆವೆಲ್ ಒಂದು ಕೊಟ್ಟು ಡೆಲ್ಲಿಗೆ ಹೋಗ್ಕೊಂಡು ಕೆಲಸ ಒಂದು ಒಳ್ಳೆ ಇದು ಅಂತ நிறைய ಆಫೀಸರ್ಸ್ ಬಂದರು, நிறைய ಇದು ಎಲ್ಲ ಸೆಲೆಕ್ಷನ್ ಹೋಯ್ತು. ನಾನು ಅದೆಲ್ಲ ಬೆರ್ಕಿ ಅಲ್ಲಿಗೆ ಹೋಗಿ ಅಲ್ಲಿ ಡೆಲ್ಲಿನೂ ಮರ್ಚಿ ಸೆಲೆಕ್ಷನ್ ಕೊಟ್ಟು ಎಲ್ಲ ಮಾಡೋದಾಗ ಒಂದು ಒಳ್ಳೆಯ ಪಾತ್ರ ಅರ್ಥ. ಸರಿ, ಈಗ ನಂಗೆ ವೆಟ್ರಿ ಪಯಣ ನಿಗಿಚಿಯೋಗ ಮೊದಲು ಬಂದು ಯೂತ್ ಅದಾದ ಯಂಗ್ಸ್ಟರು, 2வது ಲೀಡರ್ಶಿಪ್ಪು, 3வது ಡಿಸಿಪ್ಲಿನು, 4வது ನೇಷನ್ ಫಸ್ಟು. ಅದು ನಿಮಗೆ NCCಯೋಡ ಒಂದು ತಾರಕ ಮಂತ್ರ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಅದು ನಂಗೆ NCCಯೋಡ ಮೋಟೋ. ಸೊ ಇದನ್ನ ಬಂದು ಎತ್ತಿ ಹಲೋ ಅಣ್ಣ ದಾರ ಬಸಾಡಿ. ಹಲೋ ಅಣ್ಣ ನಮಸ್ಕಾರ. ನಮಸ್ಕಾರ, ದಾರ ಬಸಾಡಿ ಸರ್. ಶರಣ್ ಮಾತಾಡ್ಲಣ್ಣ. ಶರಣ್ ಹೇಗಿವಿ ಅಣ್ಣ? ಅದು ನಿವೇಶ್ ನಮ್ಮಮ್ಮ ಮಾತಿದ್ನ. ಸರಿ, ಅಪ್ಪರ ತಮ್ಮ ಹತ್ರ ನಿಗಲ್ಸಿ ಈಗ ಬಂದಿದ್ದಾಗ ಅಪ್ಪರ ಪೆರುಮೆ ಆಡ್ಬೇಕು ತಮ್ಮನ್ ನಿಂತಿ. ಸರಿ ಸರಿ, ಅಪ್ಪರ ಒಳ್ಳಿತ್ತಿನ ನಂಗೆ ಎಕ್ಸಾಂಪಲ್ ತಮ್ಮ ಇದ್ದೇನೆ ಎಂಬುದಾಗ ಅಪ್ಪರ ಪೆರುಮೆ ಆಡ್ದನ. ನಂಗ ಮನಸ್ಸು ಟಿ ವಿ ಸಾರ್ಬಾವ ನಂಗೆ ಏನ ಇದ್ರ ನೋಡೋದಲ್ಲ, ನಂಗೆ ನಿವೇಶ್ ಮಾಕೆ ನಂಗೆ ಬಡುಗ ಕೊಲನೋಗ ಇನ್ನೂ ಅಪ್ಪರ ನಿವೇಶ ಬಪ್ಪದು ಅದುಗ ನಿಂಗೆ ಅಟ್ಟಿ ಬೋಕ ಅಟ್ಟಿ ಕುನುವೆ ಅಟ್ಟಿ ಯಂಗ್ಸ್ಟರ್ಸು ಪಳ್ಳಿಕಪ್ಪ ಕುನುವೆ ಎಲ್ಲವ ಕುಳಿಸಿವಿ, ಈ ಪ್ರೋಗ್ರಾಮ್ ನೋಡಿಸಿವಿ, ಅವಕ್ಕೆ ಒಂದು ಇನ್ಸ್ಪಿರೇಷನ್ ಅಟ್ರ ಆ ಇದನ್ನ ಎತ್ತಿನ ಬಪ್ಪದು ನಿಂಗೆ ದೊಡ್ಡವಕ್ಕೆಲ್ಲ ಕುನವಾಗ ಒಂದು ಸಪೋರ್ಟಾವೇ ಇರುವಿ. ಇನ್ನು ಬಪ್ಪ ಕಾಲನೋಗ ನಂಗೆ ತಮ್ಮ ಮಾಕೆ ಇನ್ನೂ ನಂಗೆ ಬಡುಗ ಕೊಲನೋಗ ಅಪ್ಪರ ಬಂದಾರ ಅದುಗ ನಿಂಗೆ ಮುಳ್ಳು ಒತ್ತೈಪು ತಪ್ಪದು ಅತ್ತೆಂದು ಹಿಂಗೆ ನಿಂಗೆ ಸಾರಿ ಕೇಳ್ತೀನಿಯೋ ನೋಡಿವಿ. ಇನ್ನು ಅರ್ಧ 1 ಅವರ್ನಾಗ ಇನ್ನೂ ಅಪ್ಪರ ನಿಂಗೆ ತೇವೆಯಾದೆಲ್ಲ ನಿವೇಶನಕ್ಕೆ ಹೇಗೀರ ನಿಂಗೆ ಇದನ್ನ ಎಲ್ಲಾಗೂ ನಂಗೆ ಅಟ್ಟಿ ಇಬ್ಬಕ್ಕೂ ಎಲ್ಲವೂ ಬರೆಸಿ ಅವಕ್ಕೆಲ್ಲವೂ ನೋಡ್ಸಿವಿ. ನಂಗಾಗ ಉಳಿತು ಅವಕ್ಕಾಗೂ ಉಳಿತಾರ. ಸರಿ ನಿವೇಶು, ಈಗ ಫಸ್ಟ್ ಕಾಲೇ ಶರಣವ್ಕರ ಕೇಳ್ತುಟ್ರು. ಈಗ ಅರ್ಥದ ನನಗೆ ಏನಂದ್ರೆ ಯೂತ್ ಲೀಡರ್ಶಿಪ್ಪು, ಡಿಸಿಪ್ಲಿನ್ ಆ್ಯಂಡ್ ನೇಷನ್ ಫಸ್ಟ್. ಈಗ ಒಂದು ಸೋಷಿಯಲ್ ಮೀಡಿಯಾ ವರ್ಲ್ಡ್ನಾಗ ಕುನವೆಲ್ಲ ಬಂದು ಮೊಬೈಲು ಅರ್ಥದ ಸೋಷಿಯಲ್ ಮೀಡಿಯಾ ಅತ್ತೆಂದು ಇಬ್ಬ ಎಡಿಯೋಗ ನಿಂಗೆಗ
NCCಗೆ ಒಪ್ಪೋದೊಂದು ಎತ್ತ ತೋಣಿತು? ಫಸ್ಟ್ ನಾವು ಡಿಫೆನ್ಸ್ ಆಸ್ಪಿರೆಂಟ್, ಸೊ ಇದಕ್ಕೆ ನಾ ಬೇಸಿಕ್ ಮೋಟಿವೇಶನ್ NCC ಜಾಯಿನ್ ಮಾಡೋದು. ನಾನು NCC ಜಾಯಿನ್ ಮಾಡಿ ಅಲ್ಲಿ ಸೀನಿಯರ್ಸ್ ನೋಡಿ ಸರ್ವಿಸ್ ಮೆನ್ಸ್ ಎಲ್ಲ ನೋಡಿ ಮೋಟಿವೇಟ್ ಆಗಿ RDC ಮಾಡೋದೊಂದು ಮಾಡಿರ್ತಾ ಬೇಸಿಕ್ ಸ್ಟೆಪ್. ನಂಗೆ ಎಲ್ಲ ಸೋಷಿಯಲ್ ಮೀಡಿಯಾ ಇದ್ದಾರೆ ಅಂದ್ರೆ ಅವಕ್ಕೂ ನಂಗೆ ಇದೇ ನೋಡಿ ಅವಕ್ಕೂ ಒಂದು ಒಳ್ಳೆಯ ಮಾಡಿದ್ದಾರೆ. ಅಲ್ಲ ಎಣ್ಣೆ ಇಂಟ್ರೆಸ್ಟ್ ಬಂದು ಡಿಫೆನ್ಸ್ ಸೈಡ್ ಆಡೋಣ. ನನಗೆ ಇದು ಒಂದು ಡಿಫೆನ್ಸ್ ಜಾಯಿನ್ ಮಾಡೋದಕ್ಕೂ ಫ್ಯೂಚರ್ ಆರ್ಮಿ ಜಾಯಿನ್ ಮಾಡೋದು ಇದು ಒಂದು ಪಾತ್ವೇವ ನೋಡಿದೆ. ಸೊ ಅರ್ಥ ಈಗ ಸರಿ ಅಪರವಳಿತು. ಈಗ ಅರ್ಥದ ಏನಂದ್ರೆ ನಂಗೆ NCC ಎಂಬುದು ಒಂದು 2 ಸೈಡ್ನಾಗ ವರ್ಕ್ ಬ್ಯಾಲೆನ್ಸ್ ಮಾಡೋದು. ಒಂದು ನಂಗೆ ಸ್ಟಡೀಸು, ಎರಡಾದು ಬಂದು ಟ್ರೈನಿಂಗ್ ಪ್ರೋಗ್ರಾಮು. ನಿಂಗೆ ಈ ಎರಡು ನೋವು ಎತ್ತ ನಿಂಗೆ ಬ್ಯಾಲೆನ್ಸ್ ಮಾಡಿ ನೋಡಿದೆ? ಬ್ಯಾಲೆನ್ಸ್ ಮಾಡೋದು ನಂಗೆ ಫಸ್ಟ್ ಪ್ರೈಮರಿ ಬಂದು ನಂಗೆ ಇಂಟ್ರೆಸ್ಟ್, ನಂಗೆ ಏಸಿಗೆ ಇಂಟ್ರೆಸ್ಟ್ ಕಾಲೇಜಿಂದ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಇದು ಮಾಡೋದು. ನನ್ನ ಕಾಲೇಜ್ನ ಆಫ್ಟರ್ 7 ಲಾಂಗ್ ಇಯರ್ಸ್ ನಾವು ಒಬ್ಬತಾ ಈಗ RDC ಸೆಲೆಕ್ಟ್ ಆಗಿ ಹೋಗಿದೆ. ಸೊ ಇದು ಮೊದಲು ಸೆಲೆಕ್ಟ್ ಆಗಿ ಹೋದಾಗ ಕ್ಯಾಪ್ಟನ್ ಸುಪ್ರೀತಾ ಸಿಂಗ್ ಎಂದು ಫಸ್ಟ್ ವುಮೆನ್ ಟು ಸೊ ಅವಕ್ಕೆ ನನ್ನ ಕಾಲೇಜಿಂದ ಮಾಡಿದ್ರು. ಹೋಗ್ಬಿಡೋದು ಸಿಟಿ ಇದಾಗಿದೆ ಅಲ್ಲ, ಇಲ್ಲ ನಂಗೆ ಏನು ಇಂಟ್ರೆಸ್ಟೋ ಅದು ಏದಂಗೆ ನಂಗೆ ಮುಗಿಸಿ ಮಾಡಲ್ಲ, ಎಲ್ಲವೇ ಬ್ಯಾಲೆನ್ಸ್ ಈಸಿಯಾಗಿ ಮಾಡೋಕ್ಕೂ ಸ್ಟಡೀಸು ಸರಿ ಇದು ಸರಿ. ರೈಟ್ ಅಪರವಳಿತು. ಈಗ ನಿಂಗೆ ಬಂದು NCCಗೆ ಜಾಯಿನ್ ಮಾಡಿದೆ, ಓನ್ ಇಂಟ್ರೆಸ್ಟ್ನ ಜಾಯಿನ್ ಮಾಡಿದಿರಾ ಇಲ್ಲ ನಿಂಗೆ ದಾರಾಲಿ ಹೇಗೆ ಇದನ್ನು ಜಾಯಿನ್ ಮಾಡಿದ್ದೇ ಇದ್ದೀರಾ ಇಲ್ಲ ಮನೆಯೋಗ ಇದಾಲು ಒಂದು ತುಂಡದಲ್ಲಿ ಒಂದು ಅಟ್ಟುತ್ತಾ ಅದು ಏನಾದರೂ ನಂಗೆ ವ್ಯೂವರ್ಸ್ನಿಗೆ ಹೇಗೆ? ಇಲ್ಲ ನಾನು ಸ್ಕೂಲಿಂಗ್ಸ್ ಇಲ್ಲಿ ಕೊಯಂಬತ್ತೂರ್ತ ಮಾಡಿದ್ದೆ. ಅಲ್ಲಿ ಹಂಗೆ ಸ್ಕೂಲ್ನ NCC ಅವ್ರಲ್ಲ ಅಲ್ಲಿ ಡಿಫೆನ್ಸ್ ಸೈಡ್ನ ಜಾಯಿನ್ ಮಾಡೋದು ನನಗೆ ಅಪ್ಪರ ಒಂದು ಇಂಟ್ರೆಸ್ಟ್ ಆಗ್ತಾ ಫಸ್ಟ್ ಒಂದು. ಸೊ ಅಲ್ಲಿ ಕಾಲೇಜಿಗೆ ಹೊಸ ಸೇವನೆ NCCಯಿಂದ ಅಟ್ಟ. ಸೊ ಅಲ್ಲಿಂದ ಆಫೀಸರ್ಸ್ ಎಲ್ಲ ಬಂದು ಇದ್ರ ಪ್ರತಿ ಹೇಗಿದ್ರು ಮಾಡಿದರು. ಆ್ಯಂಡ್ ಫಸ್ಟ್ ಡೇ ಡಿಫೆನ್ಸ್ ಆಸ್ಪಿರೆಂಟ್ ಬಂದಲ್ಲ ಇದು ನನಗೆ ಜಾಯಿನ್ ಮಾಡೋದು ಅಪ್ಪರ ಇಂಟ್ರೆಸ್ಟ್ ಅಟ್ಟ. ಆ್ಯಂಡ್ ಹತ್ತ ಜಾಯಿನ್ ಮಾಡಿದ್ದು. ಸರಿ, ಈ ಹೊರೆಯ ಬಂದು ನಂಗೆ ಇನ್ನೂ ಕಂಟಿನ್ಯೂ ಮಾಡೋ ಒಂದು ಬ್ರೇಕ್ ಐತಿನ ಬಪ್ಪ ಅನ್ನಗಟ್ಟ ನಿಂಗೆ ಎಲ್ಲಾಗ ನಮಸ್ಕಾರ. பிரீமியம் வாழ்க்கை தேடுறவங்களுக்கு பெர்ஃபெக்ட் டெஸ்டினேஷன் எது தெரியுமா? கோவை சிட்டிக்குள், அதுவும் மேட்டுப்பாளையம் ரோடுக்கு மிக அருகில் சுத்தமான சுற்றுப்புறம் காற்று, சைலண்ட் நெய்பர்ஹுட், டாப் கிளாஸ் அம்யூனிட்டிஸ். இது ஒரு ப்ராப்பர்ட்டி இல்ல, ஒரு லைஃப் ஸ்டைல். 40 இருந்து 60 லட்சம் பட்ஜெட்ல கிளாசிக் ரியல் எஸ்டேட் கோயம்புத்தூர் வழங்கும் 100% பிரீமியம் ஹவுசஸ் அண்ட் பிளாட்ஸ். ஃபவுண்டேஷன்ல இருந்து ஃபினிஷிங் வரைக்கும் குவாலிட்டி காம்ப்ரமைஸ் இல்ல. உங்க குடும்பத்துக்கு சேஃபான ஃபியூச்சர், உங்க இன்வெஸ்ட்மென்ட்க்கு சாலிடான growth. இது ஒரு வீட்டை விற்பதற்கல்ல, உங்க ஸ்டாண்டர்ட அப்கிரேட் பண்றதுக்கு. கிளாசிக் ரியல் எஸ்டேட் கோயம்புத்தூர். விவரங்களுக்கு ಹಿರಿಯೋಡಯ್ಯನ ಕಂಡನೆಯೋ ಎಂದು ಮೇಲ ಕುಂದೆಗ ಬಂದಿದೆಯೋ ಎಂದು ಅಯ್ಯ. ಸೀಮೆಯ ಜನ ಎಲ್ಲಾಗೂ ಕುಂದಸೀಮೆ ಸಾರ್ವಾಗಿ ನಮಸ್ಕಾರ ವೈಗಿಂದಿಯೋ. ಬಪ್ಪು 23 ತೇದಿ ಸೋಮವಾರ ಜನದೋಗೆ ನಂಗ ಮೇಲ್ಕುಂದೆ ಹಟ್ಟಿಯೋಗೆ 6 ಹಟ್ಟಿಯು ಸೇದು ಅದಾವುದು ಮೇಲ್ಕುಂದೆ, ಹಟ್ಟುಮಣ್ಣು, ಕೆರಪಾಡು, ಮುಳ್ಳಿಮಲೆ, ನಡುಹಟ್ಟಿ, ಕೆಚ್ಚಗಟ್ಟಿ ಎಲ್ಲವೂ ಸೇದು ನಡುಚುವ ಬೊಟ್ರೆ ಹಬ್ಬ ಅದಾವುದು ಹಳ್ಳ ಹಾಲು ಹಬ್ಬಗ ಸೀಮೆಯ ಜನ ಎಲ್ಲವೂ ಮೇಲ್ಕುಂದೆ ಹಿರಿಯೋಡಯ್ಯನ ತಳಗ ಬಂದು ಕಾಣಿಕೆ ಕಟ್ಟಿ ಅಯ್ಯನ ಅರುಳ ಈಸುವೋ ಎಂದು ನಂಗ ಮೇಲ್ಕುಂದೆ 6 ಅಟ್ಟಿ ಸಾರ್ಬಾಗಿ எல்லாவு பாரிவி ಎಂದು கேத்துந்தியோ. நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணும்ன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் and 4 BHK 54 லட்சம்னு DTCP அப்ரூவ் பிரீமியம் வீட்டு மனைகள்.
33 அடி அகலமான தார் ரோட் முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் இபி, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் சிசிடிவி, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு. ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட் போடலாமா? உடனே பிரஸ்டிஜ் டவுன் ஃபேஸ் 2 வாங்க. உங்களுக்கு பிடிச்ச வீட்டை புக் பண்ணுங்க. ಇತ್ತನಾಗ ಪಲತರಪಟ್ಟ ಫಿಲ್ಟ್ರೇಷನ್ ನಡೆದು ಕಡೆಸಿಯ ಬಂದು ನಂಗೆ RD ಕ್ಯಾಂಪ್ಗೆ ಬಂದು ಎತ್ತಿಂಡು ಹೋದಾರ. ಸೊ ಇಂದು ನಂಗೆ ನಿಮೇಶ್ ಸರ ತನ್ನ ಜರ್ನಿಯೋಗ ಸ್ಟಾರ್ಟಿಂಗ್ ಒಂದು ಎತ್ತೆತ್ತ ಹಾರ್ಡ್ ವರ್ಕ್ ಮಾಡಿದ್ರು ಅತ್ಯಂತ ನಂಗೆ ಈ ಸೆಗ್ಮೆಂಟ್ನ ನಂಗೆ ಕೇತನ ಅದು ಮೊದಲ ಒಂದು ಈ RDC ಯೋಗ ತಾ ಎತ್ತ ಸೆಲೆಕ್ಟ್ ಆದ ಮೊದಲ ನಂಗೆ ನಿಮೇಶ್ ಸರಕಪ್ಪ ನಿಮೇಶ್ ಈ RDC ಬಂದು ಸೆಲೆಕ್ಷನ್ ಪ್ರಾಸೆಸ್ ಅಪರ ಟಫ್. ಈಗ ನಿಂಗೆ ಎತ್ತೆ ಅದುಗ ನಿಂಗೆ ತಯಾರು ಮಾಡಿದೆ ಎತ್ತೆ ಬಂದು ನಿಂಗೆ ಈಗ ಸೆಲೆಕ್ಷನ್ ನಡ್ತು ಅತ್ತೆ ಮೊದಲ ನಂಗೆ ನೋಡಿನಿಪ್ಪ ಎಲ್ಲಾ ಜನಗೂ ಒಂದು ತಿಳಿಯುವ ಪುಂಜೋದು ಅವಕ್ಕ ಮನೆಯಿಂದವೋ ಒಂದೊಂದು NCC ಕ್ಯಾಡೆಟ್ಸ್ ಬಪ್ಪದು ಅದಕ್ಕೆ ಅವಕ್ಕ ನಿಂಗೆ ಎಸ್ಟಿ ಗೈಡ್ ಮಾಡೋದು ಅದೇ. ಸೊ ಇದು ಸೆಲೆಕ್ಷನ್ ಪ್ರಾಸೆಸ್ ಐತಂದ್ರೆ ಜೂಲೈಯಿಂದ ನಡೆದ್ರ ಜಾನ್ವರಿ ನೆಕ್ಸ್ಟ್ ಇಯರ್ ಜಾನ್ವರಿಗೆ ದ ಫಾಲೋಯಿಂಗ್ ಕಂಟಿನ್ಯೂಯಿಂಗ್ ಇಯರ್ ಜೂಲೈಯಿಂದ ಸ್ಟಾರ್ಟ್ ಆರ. ಸೊ ಫಸ್ಟ್ ಕಾಲೇಜ್ ಲೆವೆಲ್ನಿಂದ ಸ್ಟಾರ್ಟ್ ಆಗಿ ಕಾಲೇಜ್ ಲೆವೆಲ್ ಅದಿಂದಡು ನಿಂಗೆ ಬೆಟಾಲಿಯನ್ NCC ಬೋಕ ಅರ್ಧಾರ ಬೆಟಾಲಿಯನ್ ಲೆವೆಲ್ ಆಡಿದೆ. ಅದಿಂದಡು ಗ್ರೂಪ್ ಲೆವೆಲ್ ಆಡಿದೆ. ಗ್ರೂಪ್ ಲೆವೆಲ್ ಅಂದ್ರೆ ಈಗ ತಮಿಳ್ನಾಡು ಗ್ರೂಪ್ ಐತಿಲ್ಲ, ತಮಿಳ್ನಾಡು ಆಡೋ ಎಲ್ಲ ಡಿಸ್ಟ್ರಿಕ್ ಒಂದು ಬಂದಾರ. ಸೊ ಅದು ಗ್ರೂಪ್ ಲೆವೆಲ್. ಸೊ ಬೆಟಾಲಿಯನ್ ಲೆವೆಲ್ ಐತಿಲ್ಲ ಅಲ್ಲಿ ಒಂದು 1000 ಬಂದಾರ ಅಂದ್ರೆ ಗ್ರೂಪ್ಗೆ 3 ಕ್ಯಾಂಪ್ಸ್ ತಾಂಡಿ ಹೋಗ್ಬೋದು. ಸೊ ಅಲ್ಲಿಂದ 1000 ಕೇಸಿರ್ ಗ್ರೂಪ್ಗೆ. ಆ್ಯಂಡ್ ಗ್ರೂಪ್ ಇಟ್ಲೆ ಫುಲ್ ತಮಿಳ್ನಾಡು, ಈಗ ನಾ ಕರ್ನಾಟಕ ಗೋವಾ ರಿಪ್ರೆಸೆಂಟ್ ಮಾಡಿದೆ. ತಮಿಳ್ನಾಡು ಒಂದು ಎಕ್ಸಾಂಪಲ್ ಐತಿಲ್ಲ, ತಮಿಳ್ನಾಡು ಆಡೋ ಎಲ್ಲ ಡಿಸ್ಟ್ರಿಕ್ಟ್ ನಾವು ಚೆನ್ನೈ ಕೊಯಂಬತ್ತೂರು ಇತ್ಮಕ್ಕೆ ಎಲ್ಲ ಗ್ರೂಪನ್ನು ಬಂದು ಅಲ್ಲಿ ಮರ್ಚಿ ತಮಿಳ್ನಾಡು ಗ್ರೂಪ್ಗೆ ಅಲ್ಲಿಂದ ಫಿಲ್ಟರ್ ಮಾಡಿರ. ಈಗ 7 ಗ್ರೂಪ್ಸ್ ಹತ್ರ ಒಂದು ಸ್ಟೇಟ್ಗೆ ಒಂದು ಡೈರೆಕ್ಟ್ರೇಟ್ಗೆ. ಸೊ ಆ 7 ಒಂದು 50 ಪ್ಲಸ್ ಕಲ್ಚರಲ್ಸ್ ಪ್ಲಸ್ ಬೆಸ್ಟ್ ಕ್ಯಾಡೆಟ್ಸ್ ಅಂತಂದು நிறைய ಈವೆಂಟ್ಸ್ ನಡೆದೆ. ಇದೇ ಮಾರ್ಕ್ ಫಿಲ್ಟರ್ ಮಾಡಿ ಅಲ್ಲಿಂದ ಮರ್ಚಿ ಡೈರೆಕ್ಟ್ರೇಟ್ ಫಿಲ್ಟರ್ ಮಾಡಿರ. ಅದರಿಂದ ಇನ್ನೂ 4 ಕ್ಯಾಂಪ್ಸ್ ಪ್ರೀ ಕ್ಯಾಂಪ್ಸ್ ಹೇಳಿದೆ. ಅದಾಗ್ಯೂ ಫಿಲ್ಟ್ರೇಷನ್ ಆಯಿಂಡೆ ಹತ್ರ ಲಾಸ್ಟ್ ಜನ ನಂಗೆ ಟ್ರೈನ್ ಒಬ್ಬ ಯಾರೋ ನಿಂಗೆ ಎಲ್ಲಿಗೆ ಹೋಗ್ಲಿಯೋ ಆ ಲಾಸ್ಟ್ ಜನ ಅಲ್ಲಿ ಓಪನ್ಗಾಸು ಸೆಲೆಕ್ಷನ್ ಅಟ್ಟುಂಡೆ ಹತ್ರ. ಆ್ಯಂಡ್ ಅದು ತಾಂಡಿ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿಯೂ ಮರ್ಸಿ ಈವೆಂಟ್ ವೈಸ್ ಸೆಲೆಕ್ಷನ್ ನಡೆದಾರೆ. ಸೊ ಡೆಲ್ಲಿ ಮೇನ್ ಈವೆಂಟ್ಸ್ ಇತ್ತಲ್ಲ, ಗಾರ್ಡ್ ಆಫ್ ಆನರ್ ನಡೆದ, ಕರ್ತವ್ಯ ಪಥ ಅದ, ರಾಜ್ಪಥ್ ನಂಗೆ 26th ಅಲ್ಲಿ ರಾಜ್ಪಥ್ ನಡೋದು ಅದು. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ರ್ಯಾಲಿ ಎಂಬುದು ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮುಂದಾಡೋ ಇದಾಗ್ಬೋದು. ಸೊ ಅಲ್ಲಿಯೂ ಸೆಲೆಕ್ಷನ್ ನಡೆದಾರ. ನಾ ಸ್ಟಾರ್ಟ್ ಮಾಡಿದ್ದು ಬಂದು ಜಾನ್ವರಿ 2025 ನಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಸೊ ಹಾಸ್ಟೆಲ್ನ ಹ್ಯಾಂಡ್ ಸ್ವಿಂಗ್ಸು ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಜೂಲೈನ ಮೇ ಜೂನ್ ಜೂಲೈನ ಲೀವ್ ಓಪನ್ ಮನೆಯೂ ಬುಡಾದ ಪ್ರಾಕ್ಟೀಸ್ ಮಾಡಿದೆ. ಅವ್ರಿಗೂ ಜಾಮ್ ನೆಬ್ಬುದು
ಸೊ ಬೇಸಿಕ್ ಡಿಸಿಪ್ಲಿನ್ ಏನಂದರೆ ವೇಕಿಂಗ್ ಅಪ್ ಅರ್ಲಿ. ಸೊ ಆ ಜಾಮ್ನೆದ್ದು ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ ಸ್ಟ್ಯಾಮ್ನ ಬಿಲ್ಡ್ ಮಾಡಿ. ಸೊ ಇದು ಬೇಕಾದ್ದು ಮೋಸ್ಟ್ಲಿ ಸ್ಟ್ಯಾಮ್ನ ಬೇಕು ನಂಗೆ. ಸೊ ಅದನ್ನ ಬಿಲ್ಡ್ ಮಾಡಿ ಅಲ್ಲಿಂದ ಹೋಗಿ ಸೆಲೆಕ್ಷನ್ಸ್ ಕೊಟ್ಟು ಯೂನಿಟ್ ಒಂದು ಸೆಲೆಕ್ಟ್ ಆಗಿ ಅಲ್ಲಿಂದ ಗ್ರೂಪಿಗೂ ಸೆಲೆಕ್ಟ್ ಆಗಿ ಗ್ರೂಪಿಂದ ನೆಕ್ಸ್ಟ್ ಸೆಲೆಕ್ಟ್ ಆಗಿ ಅಲ್ಲಿಂದ ಡೆಲ್ಲಿಗೆ ಹೋದ್ಮೇಲೆ ಮರ್ಚಿ ಅಲ್ಲಿಯ ಕಮಾಂಡ್ರು ಅದೆಲ್ಲ ಸೆಲೆಕ್ಟ್ ಮಾಡಿದರು. ಅದು ಸೆಲೆಕ್ಷನ್ ಕೊಟ್ಟು ಅಲ್ಲಿಯೂ ಸೆಲೆಕ್ಟ್ ಆಗಿ ಪ್ಲಕಾರ್ಡ್ ಬೇರರ ಸೌತ್ ಝೋನ ಲೀಡ್ ಮಾಡಿದಾನ. ಸೊ ಸಿಗ್ತದೆ ರೈಟ್. ನಿಮಗೆ ಕೇಳ್ಕೊಂಡೆ ಇದೆ ಒಂದು ಸೆಲೆಕ್ಷನ್ ಪ್ರಾಸೆಸ್ ಒಂದು ಏಸಾಗ ಟಫ್ ಆಡದೆ ಎಂದು ನಂಗವೇ ಒಂದು ಇದು ಮಾಡಬೇಕು. ಒಂದು 20 ಲಕ್ಷ ಸ್ಟೂಡೆಂಟ್ ಇದ್ದಾರೆ. 20 ಲಕ್ಷ ಸ್ಟೂಡೆಂಟ್ನಾಗ ಒಂದು 50 ಪರ್ಫಾರ್ಮ್ ಮಾಡೋದ ಒಂದು ಕಂಟಿಜೆಂಟ್ ಎತ್ತಿಡೋದಾರ ಅಂದ್ರೆ ಅದ್ರೊಳಗ ಏಸಾಗ ಇದೆಲ್ಲ ಆಡದ ಸ್ಟೇಜಸ್ ಎಲ್ಲ ತಾಂಡಿ ಹೋಗೋದು ತಿಳಿವ ನಂಗೆ ಬೆಳಕಿ ನಿವೇಶನ ಇದ್ದಾರೆ. அடுத்தது ಬಂದು ನಂಗೆ ಏನ ಇದು ಮಾಡಲ್ಲ ಈಗ ನಂಗೆ ಕಾಲು ಬಂದು ದಾರ ನೋಟ್ಟು ನಿವೇಶನ ಕೇಪ. ನಮಸ್ಕಾರ ಅಯ್ಯ, ದಾರ ನೋಡಿ ಹೀಗೆ. ನಮಸ್ಕಾರ ಮನ್ಸೀವಿ. ಹೇಗಕ್ಕ ಹೇಗೆ ನಿವೇಶನ ಎತ್ತ ಒಳಿತೋ ಎತ್ತ ಒಳಗಿದ್ರ ಎತ್ತ ಕೇಳ್ತಾರವಾ ಈಗ ಮಾತಾಡೋದು ಕೇಳ್ತಾರವಾ? ಇನ್ನ ಗಟ್ಟ ತಮ್ಮ ಧೈರ್ಯ ಮಾತಾಡಿದ್ರ ನಿಂಗೆಲ್ಲ ಕೊಟ್ಟ ಊಕಟ ತಮ್ಮ ಇಂದು ಇಡಲು ಬಂದು ಕುಳುವುದಂದ್ರ ಅಪ್ಪರ ಒಳಿತೋ ಇದೇ ಮಾತೆ ನಂಗೆ ತಮ್ಮನ ಮಾತೆ ನಂಗೆ ಸ್ವಂತನ ಎಲ್ಲ ತಮ್ಮನ ಒಬ್ಬರು ಎತ್ತಿನ ಬಪ್ಪದು ಎಲ್ಲ ಅವು ಅಪ್ಪಗೂ ನಿಂಗೆ ಸಪೋರ್ಟ್ ಮಾಡೋದು ಎಲ್ಲ ಅವು ತಮ್ಮನ ಒಬ್ಬರ ಮಾಗೆ ಎತ್ತಿನ ಬಪ್ಪದು ಹಿಂಗೆಲ್ಲ ನಿಮ್ಗೆ ಕೈಕೊಟ್ಟು ನೀವು ಆಯ್ತಾ? ಬೇರೆ ಕ್ಯಾಪ್ ದೊಡ್ಡದಂತ ಅದು ತಮಿಳ್ನಾಗ ಒಂದು ಕುರಳೊಂದು ಈಗಿರತ್ತ. ತಮಿಳ್ನಾಗ ಒಂದು ಕುರಳೊಂದು ಈಗಿರ ಈಂದ್ರ ಪೂಜೆಗೆ ಪೆರಿದವಕ್ಕೂ ತನ್ಮಗನಿ ಸಾಂಡ್ರೋ ನೆನಕೆಟ್ಟ ತಾಯಿಂದು ಇಂದು ನಿವೇಶ ಇಂದು ಈ ನೆಲಮಗ ಬಂದನದಲ್ಲ ತನ್ನ ಅವ್ವ ಒಂದು ಅಪ್ಪರ ಮುಖ್ಯ, ತನ್ನ ಅವ್ವೇ ಐತ ನಿಂಗೆ ಒಂದು ಅಪ್ಪರ ಮುಖ್ಯ. ನಿಂಗೆಲ್ಲಾನ ಸಪೋರ್ಟ್ ನಿಂಗೆಲ್ಲಾನ ದಯಮಾಡುವಂತ ಇಂದು ತಮ್ಮ ಬಂದು ಇಂದು ಒಂದು ದೇಸಿ ಅರಂಗದೊಳಗ ಒಂದು ನಂಗೆ ಇದು ಮಾಸಾಡೋ ಒಂದು ದೊಡ್ಡ ಒಂದು ಮನುಷ್ಯರ ಬಂದಾರ. ಅದು ನಿಂಗೆಲ್ಲ ಒತ್ತುಳಿಪು ಒಂದು ಸಪೋರ್ಟ್ ಒಳಗೆ ಆಟದ್ದು ಇದೇ ಮಾಕೆ ನಂಗೆ ಅರ್ಥದ ಎಲ್ಲಾರು ಮಾಡ್ತಪ್ಪದು ಅಂತ ಕೇಳ್ತೇನೆ. ನೀವು ಅಪ್ಪರ ಹೊಳಿತ ಅಪ್ಪರ ಹೊಳಿತ ನಿವೇಶ ಎಫ್ಟಿ ಆಶೀರ್ವಾದ ಎಲ್ಲ ಬಂದು ನೋಡ್ದ ನಂಗೆ ಈಗ ಕೇಳ್ತದ ಅರ್ಥ ಅದಾದ್ರು ನಂಗೆ RDC ಪೆರೇಡ್ನಾಗ ಡೆಲ್ಲಿ ನಿಂಗೆ ಹೋಗೋ ಟೈಮ್ನಾಗ ಡೆಲ್ಲಿಯಾಗ ಇದ ನಂಗೆ ಈಗ ಇನ್ನೊಂದು ಕಾಲರ್ ಬಂದಾರ. ನಮಸ್ಕಾರ ಮನ್ಸ್ ಟಿವಿ ದಾರ ಬಾಸಾಡಿರಿ. ಹಲೋ 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 ಅಣ್ಣ ವಣಕ ನಮಸ್ಕಾರ ದಾರ ಬಾಸಾಡಿರಿ. ಹಲೋ ಅಣ್ಣ ಕೇಳ್ತಾರವಾ? ಕೇಳ್ತಾರ. ನಾ ಗೋಗುಲ್ ಮಾತಾಡ ಮಂದನೆಯಿಂದ. ಮಂದನೆಯಿಂದ ಗೋಗುಲು ಒಳ್ಳವಿದ್ರ ಹೊಲ ಇದ್ದೆ ಹೇಗಿನ ನಿವೇಶನ ಸ್ವಂತಗಾರತ. ನಾನು ಸಿಟಿಯ ತಮ್ಮ ಮಾತಾಡ್ನೆ. ಸರಿ ಸರಿ ಸರಿ. ನಂಗೆ ಅವಕ್ಕೆ ಎಲ್ಲ ನಿಂಗೆ ಬಂದು ಇಂದು ನಿಗೇಶಿಯೋಗ ಪಾರ್ಟಿಸಿಪೇಟ್ ಮಾಡಿ ತಮ್ಮಗ ಒಂದು ವಿಶ್ ಮಾಡಿ ಸಂತೋಷ. ಅವಾಗ ವಿಶ್ ಮಾಡೋದೊಂದು ಹೇಗಿದೆ, ಡೈರೆಕ್ಟ್ ಫೋನ್ ಮಾಡೋ ಅತಿಗೆ ಬಂದು ಕೊಡ್ಸೊಂದು ಹೇಗೆ ಕೊಡ್ತಿದೆ ಅಪ್ಪರ ಸಂತೋಷ. ಯಾಕಂದ್ರೆ ನೀವು ಪುನಃ ವಯಸ್ಸು ಅಪ್ಪರ ಇಂಟ್ರೆಸ್ಟ್ ಎಲ್ಲ ಜೋಲಿಯೋಗೆ. ಹಲೋ ಹಲೋ ಒಂದು ನಿಮಿಷ. ಹೇಗಿನ ಕೇಳ್ತ ನೋಡದ. ಹಲೋ ಅಣ್ಣ. ಆಮೇಲೆ ಒಳಗಿದ್ರಮ್ಮ ಅಣ್ಣ ಒಳಗಿದ್ಯಾ? ನಮಸ್ಕಾರ ಮನ್ಸ್ ಟಿವಿ ಸಾರ್ಬಾ ನಿಂಗೆಲ್ಲ ಬಾ ಬಂದು ಬರಬೇಕು. ನಾ ಒಳಗಿದ್ಯಾ? ಒಳಗಿದ್ಯೋ ನಿಂಗೆಲ್ಲ ಒಳಗಿದ್ರ? ಆಮೇಲೆ ನಿಂಗೆ ವಾಯ್ಸ್ ಕೇಳ್ಪದಲ್ಲ ಇದ್ರ ಹೆಂಗೆ ವಾಯ್ಸ್ ಕೇಳ್ತ? ಹಲೋ 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 ಅಲ್ಲ ನಂಗೆ ಮಾತಾಡೋದು ಟಿವಿ ಕೇಳ್ತಾರವಾಗ ನಂಗೆ ಮನೆಗೆ ಹಾಕಿ ಟಿವಿಯಾಗ. ಹಲೋ ನಿಂಗ ಆ ಟಿವಿ ವಾಲ್ಯೂಮ್ ಸೌಂಡ್ ಎಷ್ಟು ಕಮ್ಮಿ ಮಾಡ್ತು ಬಾಸಾಡಿ. ಹಲೋ ಸರಿ ನಿಮಿಷ. ಈಗ ನಂಗೆ ಬಾಸ್ ಆಡಿದ್ರೆ ಕಂಟಿನ್ಯೂ ಮಾಡೋ. ನಂಗೆ ಸ್ವಂತ ಕಾರ್ ಎಲ್ಲವೇ ಈಗ ನಿಂಗೆ ಆಶೀರ್ವಾದ ಮಾಡಿದ್ದಾರೆ. ಎರಡಾவது ಡೆಲ್ಲಿ ಕ್ಲೈಮೇಟು ನಂಗೆ ಎಲ್ಲ ಅರ್ಧ. ಫಸ್ಟ್ ಆಫ್ ಆಲ್ ಬಂದು ಅಪ್ಪರ ಪೊಲ್ಯೂಟೆಡ್ ಪ್ಲೇಸು.
ಎರಡಾவது ಬಂದು ನನಗೆ ಒಂದು ಕಾಲ್ ಬಂದು ನೋಡಿದ್ರೆ ಕಾಲ್ ಎತ್ತಿ ನೋಡ. ನಮಸ್ಕಾರ ಮನ್ಸ್ ಟಿವಿ ಸಾರ್ಬ ಧಾರವಾಡ. ಹಲೋ ಹಲೋ ನಮಸ್ಕಾರ. ನಮಸ್ಕಾರಣ್ಣ, ದಾರ್ ಬಾಸಡಿರಿ ಎಂಕ ಬಾಲಕುಲಂದ ಶಿವಕುಮಾರ್ ಬಸಣ್ಣ. ಅಪರೋಳಿತ ಶಿವಕುಮಾರ್ನ ಬಾಲಕುಲಂದ ಶಿವಕುಮಾರ್ ತಮ್ಮನ ಅಯ್ಯನಟ್ಟಿ ನಿವೇಶನ ಮಮ್ಮ ನಿವೇಶ್ ಮಮ್ಮ ಅಪರೋಳಿತ ಮಮ್ಮ. ಸರಿ ಸರಿ ಸರಿ. ಇಲ್ಲಿ ನೋಡಿದ ಫೋಟೋನ ಹಾಗೂ ಫೋನ್ ಒಂದು ವಾಟ್ಸ್ಆಪ್ ಬಂದಿರ್ತ ನಿವೇಶ್ಗ. ಖಂಡಿತ ಖಂಡಿತ ಎಲ್ಲ ತಮ್ಮಗ ಅದನಾல ಎಲ್ಲಾ ಮನೆಗೂ ಬಂದು ನೀವೆಲ್ಲ ನೋಡೋದು ಎಂಬುದು ಅವ ಎಂದು ಆಕ್ಟಿವ್ ಎಂದು ಒಂದು ದೊಡ್ಡ ಆಫೀಸರ್ ಆಗ್ಬೋದು ಎಂದು ಹೇಗಿಂದ ಇದ್ದೆ. ಅದನ್ನ ನಂಗೆ ನೀರಿಗಿರಿಗೋ ಮಕ್ಕ ಎಲ್ಲಾಗೋ ಸ್ವಂತಕಾರು ಯಾಕಂದ್ರೆ ಒಂದೊಂದು ಅಟ್ಟಿಯಾಗಿ ತಮ್ಮ ಸ್ವಂತಕಾರಿದ್ದಾರ. ಈ ಖಂಡಿತ ಒಂದು ಸ್ಟೆಪ್ ನೋಡಿ ದೊಡ್ಡ ಆಫೀಸರ್ ಆಗಿ ಬಂದು ಅವಾರ್ಡ್ ಕಳ್ದಿದೆ. ಥ್ಯಾಂಕ್ ಯು ಸಿಂಹಂ. ರೈಟ್ ರೈಟ್ ಅಪರ ಹೊಳಿತನ. ಓಕೆ ಅಪರ ಸಮಸ್ಯೆ ನಂಗೆ ನಿಮಿಷ ಕ್ಲೈಮೇಟ್ -ಡಿಗ್ರಿ ವರ ಆ -ಡಿಗ್ರಿ ಯೋಗ ಎತ್ತೆ ನಿಂಗೆ ಬಂದು ನಿಂಗೆ ಪ್ರಿಪರೇಷನ್ ಮಾಡಿದೆ. ಈಗ ಡ್ರಿಲ್. ಹಲೋ, ಈಗ ಇನ್ನೊಂದೊಂದು ನಂಗೆ ಕಾಲರ್ ಬಂದಿದ್ದಾರೆ. ನಮಸ್ಕಾರ ಮನ್ಸ್ ಟಿವಿ ಸಾರ್ಬ ಧಾರವಾಡ ಸೈಡಿರಿ. ಹಲೋ ಹಲೋ ಸರಿ, ಇವಾಗ ಕಾಲು ಕನೆಕ್ಟ್ ಆಗ್ತಿಲ್ಲ. ನಿವೇಶ್, ಈಗ ನನಗೆ ಡೆಲ್ಲಿ ಕ್ಲೈಮೇಟ್ ಇದೆಲ್ಲ -ಡಿಗ್ರಿ ವರ ಆ ಚಿಲ್ ಕ್ಲೈಮೇಟ್ನಾಗ ನಿಂಗೆ ನಿಂಗೆ ಪ್ರಿಪೇರ್ ಮಾಡಿದೆ ಅದನ್ನ ಪತ್ತಿ ಹೇಗೆ ಈಗ ನಂಗೆ ಬೇಸಿಕ ಅಪ್ಪರ ಲೋ ಟೆಂಪ್ರೇಚರ್ ಅಂತ ನಂಗೆ ಕುಣಿದೊಂದು ದೊಡ್ಡಿದು. ಸೊ ಅದು ಆಸೆಗೊಂದು ನಂಗೆ ಕ್ಲೈಮೇಟ್ ಅಫೆಕ್ಟ್ ಆಪಲ್ಲ. ಅಲ್ಲಿ ಸಿಟಿ ಟೆಂಪ್ರೇಚರ್ ಅಪ್ಪರ ಮೈನಸ್ ಒಪ್ಪೋದಿಲ್ಲ ಅಲ್ಲ 2-1 ಅತ್ತಮಾಕ ಬಪ್ಪನೆ ಸಿಟಿ ನಂಗೆ ಕಷ್ಟವಾಟ. ಸೊ ಹಿಂಗೆ ಅದೆಲ್ಲ ಕಿಟ್ಟಿಂಗ್ ತಂದು ಎಲ್ಲ ಮಾಡಿತಾ ಹಿಂಗೆ ಕೇಸ್ತಿರು. ಸೊ ಅದು ಇಲ್ಲದ ವರ್ಕುದು 3:30 ಎಬ್ಬುದು 4 o'clock ಅಲ್ಲಿ ಫಾಲ್ ಇನ್ ಆಪದು. ಸೊ ಇತ್ತಮಾಕೆಲ್ಲ ಆಡೋಣ ಹಿಂಗೆ ಒಂದು ಫಸ್ಟ್ ಒನ್ ವೀಕು ಇಲ್ಲ 3 days ಕಷ್ಟವಾಟ. ಅದಿಂದ ಹಿಂಗೆ ಹೋಗೋಗ ಹಿಂಗೆ ಅದೇ ಸೆಟ್ ಆಗಿ ಎಲ್ಲ ಪಳಗಿ ಹಿಂಗೆ ಏನೋ ಬಾಡಿ ವಾರ್ಮ್ ಮಾಡಿ ಎಬ್ಬುದು. ಅಲ್ಲಿ ಒಂದು ಸಿಟಿ ಜಾಮ ರೆಸ್ಟ್ ಇಲ್ಲ. ಸೊ ರೆಸ್ಟ್ ಎಲ್ಲ ಆಟೋಮೆಟಿಕಾಗಿ ವಾರ್ಮ್ ಡೌನ್ ಆಯ್ತು ಬಾಡಿ. ಸೊ ಅದೇ ಮಾಕೆ ಹಿಂಗೆ ವರ್ಕುದು 6 o'clock ಬ್ರೇಕ್ಫಾಸ್ಟ್ ಬಿರ್ಕಿನ್ಯೋ 6:30 to ಈವ್ನಿಂಗ್ 6:30 ಹಿಂಗೆ ಬರು ಪ್ರಾಕ್ಟೀಸ್ತ ಮಾಡಿದ್ದು. ಸೊ ಅದಾಗ ಹಿಂಗೆ ಆಸೆ ಒಂದು ಇದು ತೋರ್ಲೆ. ಸರಿ, ನಂಗೆ ತಮ್ಮನೆಲ್ಲ ನೋಡಿರ್ಬೇಕಲ್ಲ. ತಮ್ಮ ನಿವೇಶ್ ಏನು ಕೇಳ್ತಾಕೋ 3:30 ಎಬ್ಬುದು. ನಂಗೆ ತಮ್ಮನೆಲ್ಲ ಕೇಳ್ತಲ್ಲ ಮಿಡ್-ನೈಟ್ ನೋಗಿ ಅಂತ ಇದ್ದಾರೆ ಏನಂದ್ರೆ ನಂಗೆ ಒಂದು ಪ್ರೇಡ್ ಅಟೆಂಡ್ ಮಾಡೋದಿಲ್ಲ. 3:30 ಎಬ್ಬುದು 4 o'clock ಬಂದು ನಂಗೆ ಗ್ರೌಂಡ್ನಾಗ ಇಬ್ಬುದು ಫಾಲೋನಿಂದ ಆಡೋ ನಂಗೆ ಡ್ರಿಲ್ ವಾರ್ಮ್ ಅಪ್ ಮಾಡಿರ. ಆ ಕ್ಲೈಮೇಟ್ ತಗೊಂಡಂಗೆ ನಂಗೆ ಬಾಡಿ ಬಂದು ಕಂಡೀಷನ್ ಐತಿ ಬಂದಾರ. ಅದನಾಲ ಅದೆಲ್ಲ ಟೈಮ್ ಇಡ್ತಾರ ಡ್ರಿಲ್ ನಡೆದ್ರ. ನಂಗೆ NCC ಇಂದ ನಂಗೆ ಏನಾಗ ಹೆಚ್ಚಿನ ಅಂದ್ರೆ NCC ಯೋಗ ಈ ಡ್ರಿಲ್ ಮಾಡೋದ NCC ನೋಡೋಣ. ಅದು ತಾಂಡಿ ಆಡ್ದ ಕಲ್ಚರಲ್ ಪ್ರೋಗ್ರಾಮ್ಸ್ ಆಡ್ದ. அடுத்தது ನಂಗೆ ಪ್ರೈಮ್ ಮಿನಿಸ್ಟರ್ ಮುಂದಾಡು ಪರ್ಫಾರ್ಮ್ ಮಾಡೋ ಆ ಒಂದು ಪ್ರೋಗ್ರಾಮು ಮಾಡಿರ. ಆದ್ರೆ ಈ ಕ್ಯಾಂಪ್ನಾಗ ರಿಪಬ್ಲಿಕ್ ಡೇ ಅಟೆಂಡ್ ಮಾಡೋ ಒಂದು ಕಾಂಟಿಜೆಂಟ್ ಇದ್ದಾರ. ಅತ್ತಮಗೆ 3-4 ಸೆಗ್ಮೆಂಟ್ ಬಿತ್ತಾರ. ಅದ್ರೊಳಗೆ ಬಂದು ಮ್ಯಾಕ್ಸಿಮಮ್ ನಂಗೆ ಒಂದು 400-500 ಆಗಟ್ಟವು ಆಲ್ ಓವರ್ ಇಂಡಿಯಾನಾಗ ಪಾರ್ಟಿಸಿಪೇಟ್ ಮಾಡಿರ. ಅದ್ರಾಗ ಮುಖ್ಯವಾದ ಈವೆಂಟ್ ಬಂದು RD ಕ್ಯಾಂಪ್. ಆ RD ಕ್ಯಾಂಪ್ನಾಗ ಒಂದ್ಸ ಅಟೆಂಡ್ ಮಾಡಿಟ್ಟಾರಲ್ಲ ಅವಕ್ಕರೋಡ ಫ್ಯೂಚರ್ ಬಂದು ಅಪ್ಪರ ಬ್ರೈಟ್ ಅಟ್ರ. ಅವಕ್ಕ ಎಡೆ ಓದಿ ಸರಿ ಎಂತ ಓದಿ ಅವಕ್ಕೆ ಬಂದು ಫರ್ದರ್ ಹೈಯರ್ ಸ್ಟಡೀಸ್ ಆಗಿ ಸರಿ ಇಲ್ಲ ನಂಗೆ ಏದಾದ್ರು ಒಂದು ಜಾಬ್ನಾಗ ಸರಿ ಎಲ್ಲ ಬಂದು ಒಂದು ಕೋಟಾ ಸಟ್ರ. ತಮ್ಮನಾಗ ಬಂದು ಈಗ B ಸರ್ಟಿಫಿಕೇಟ್ ಮುಗಿಸಿ C ಸರ್ಟಿಫಿಕೇಟ್ ಇದ್ದಾರೆ. ಅದು ಏನಾಗೋದನ್ನ ಸರ್ಟಿಫಿಕೇಟ್ ಹೊರತು ಅದು ಏನಾಗೋದು ನಂಗೆ ನಿವೇಶ್ ಈಗ ಸ್ಟಾರ್ಟಿಂಗ್ ನಂಗೆ A ಸರ್ಟಿಫಿಕೇಟ್ C ಸರ್ಟಿಫಿಕೇಟ್ ಏನೇನು ಜರ್ನಿ ಬಂದು ನಿಮಗೆ. ಸೊ ಬೇಸಿಕ A ಸರ್ಟಿಫಿಕೇಟ್ ಅಂತಲೇ ಜೂನಿಯರ್ ಡಿವಿಷನ್ ಆ್ಯಂಡ್ ಜೂನಿಯರ್ ವಿಂಗ್. ಜೂನಿಯರ್ ಡಿವಿಷನ್ ಅಂದಲೇ ಜೂನಿಯರ್ ಬಾಯ್ಸ್, ಜೂನಿಯರ್ ವಿಂಗ್ ಅಂದಲೇ ಜೂನಿಯರ್ ಗರ್ಲ್ಸ್ ಸೆಕ್ಷನು. ಸೊ ಅದೇ ತಂದೆಲ್ಲ ಸ್ಕೂಲ್ ಟೈಮ್ ಒಂದು ಸ್ಟಾರ್ಟ್ ಆದ್ರೆ A ಸರ್ಟಿಫಿಕೇಟ್ ಎಂಬುದು. ಸೊ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ಸಹ A ಸರ್ಟಿಫಿಕೇಟ್ ಬರ್ದಾರ. ಸೊ ಅದು A ಸರ್ಟಿಫಿಕೇಟ್ ಎಂದಾದ್ಮೇಲೆ ನಂಗೆ ಈಗ ನೆಕ್ಸ್ಟ್ ನಂಗೆ ಕಾಲೇಜ್ಗೆ ಓಪನೆ ಕಾಲೇಜಸ್ನ ನಂಗೆ ರೆಪ್ಯುಟೇಷನ್ ಇನ್ಕ್ರೀಸ್ ಮಾಡೋದಾಗ A ಸರ್ಟಿಫಿಕೇಟ್ ಅದೆಲ್ಲ ಹೆಲ್ಪ್ಫುಲ್ ಆಟ. ಆ್ಯಂಡ್ ದೆನ್ ನಿಂಗೆ ಕಾಲೇಜ್ ಬಂದಮೇಲೆ ಇಲ್ಲ ನಿಂಗೆ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ನಿದ್ದಲ್ಲ ಅಲ್ಲಿಂದವೇ B ಸೆಟ್ ಆರಂಭಿಸೋಕು. ಸೊ ಮ್ಯಾಕ್ಸಿಮಮ್ ಅಲ್ಲಿ ಆರಂಭಿಸೋ ಯಾಕಂದರೆ 12th ಎಕ್ಸಾಮ್ ಅದು ಇದೊಂದು ನಿಂಗೆ ಕ್ಲಾಸ್ ಆರಂಭಿಸೋದಿಲ್ಲ. ಕಾಲೇಜ್ ಬಂದಮೇಲೆ B ಸರ್ಟಿಫಿಕೇಟ್ ಸ್ಟಾರ್ಟ್ ಆರ. ಸೊ ಕಾಲೇಜ್ B ಸರ್ಟಿಫಿಕೇಟ್ NCC ಟೋಟಲ್ಲ 3 years ಅಟ್ರ ಎಲ್ಲಾಗೂ. ಫಸ್ಟ್ ಇಯರ್ ಫುಲ್ ಬೇಸಿಕ್ ಟ್ರೈನಿಂಗ್ ಅವರ.
ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಇಯರ್ ಒಂದು ಐತಂದ್ರೆ ನಿಂಗೆ ಕ್ಯಾಂಪ್ಸ್ ಎಲ್ಲ ನಿಂಗೆ ಸೆಲೆಕ್ಷನ್ ಎಲ್ಲ ಸ್ಟಾರ್ಟ್ ಆರ நிறைய ಕ್ಯಾಂಪ್ಸ್ ಆಡಿದೆ RDC ಬಂದು ಆಡೋದಾಗ ಒಂದು ಟಾಪ್ ಕ್ಯಾಂಪ್ NCCನ ಅದು ಇಲ್ಲದೆ ಇನ್ನೂ ಕ್ಯಾಂಪ್ಸ್ ಆಡಿದೆ B ಸರ್ಟಿಫಿಕೇಟ್ ಐತಂದ್ರೆ ಸೆಕೆಂಡ್ ಇಯರ್ಸ್ ಬಿರ್ಗಣೆ B ಸರ್ಟಿಫಿಕೇಟ್ ಬರ್ದಾರ B ಸರ್ಟಿಫಿಕೇಟ್ನ ಮೇನ್ ಇದೇನಂದ್ರೆ ಸೆಕೆಂಡ್ ಇಯರ್ನ ಏನೇನ ವೆಪನ್ ಟ್ರೈನಿಂಗ್ ಏನೇನ ನಿಂಗೆ ಡ್ರಿಲ್ಲು ಏನು ಅದರ್ ಆರ್ಮ್ ಫೋರ್ಸಸ್ಗೆ ಏನೇನ ಅವಕ್ಕೆಲ್ಲ ನಿಂಗೆ ಏನೇನು ಎಕ್ಸ್ಪೋಸರ್ ತಂದಾರಿಯೋ ಅದೆಲ್ಲ ಒಂದು ಎಕ್ಸಾಮ ಬೀತು ನಿಂಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿರ ದಟ್ ನಿಂಗೆ ಬಂದು ಹಿ ಆರ್ ಶಿ ಹ್ಯಾಸ್ ಕಂಪ್ಲೀಟೆಡ್ ದ ಟ್ರೈನಿಂಗ್ ಆ್ಯಂಡ್ ಇವಕ್ಕೆ ಬಂದು ಇದಕ್ಕೆ ಒಂದು ತೆಗ್ದು ನಾವೊಂದು C ಸರ್ಟಿಫಿಕೇಟ್ ನೆಕ್ಸ್ಟ್ ಇಯರ್ಗೆ ಇದು ಮಾಡೋದಾಗ ಅದೊಂದು ಸರ್ಟಿಫಿಕೇಟ್ ಆ್ಯಂಡ್ C ಸರ್ಟಿಫಿಕೇಟ್ ಐತಂದ್ರೆ NCC ಥರ್ಡ್ ಇಯರ್ ಬಿರ್ಕೋನೆ C ಸೆಟ್ ಬರ್ದಾರ ಆ್ಯಂಡ್ C ಸೆಟ್ನ ಇಂಪಾರ್ಟೆನ್ಸ್ ಬಂದು ಅಪ್ಪರ ನಂಗೆ ಎಲ್ಲವೇ ಇರೋದು ಒಂದು C ಸೆಟ್ನ ಇಂಪಾರ್ಟೆನ್ಸ್ ಬಂದು ಅಪ್ಪರ ಹೆಲ್ಪ್ಫುಲ್ ಅಟ್ರ ನಂಗೆ ಫ್ಯೂಚರ್ನ ಡಿಫೆನ್ಸ್ ಲೈನ್ ಐತಿಲ್ಲ ಆರ್ಮ್ ಫೋರ್ಸಸ್ನ ಎಲ್ಲ ಇದಕ್ಕೂ ನೇವಿ ಆಡಲಿ ಏರ್ ಫೋರ್ಸ್ ಆಡಲಿ ಆರ್ಮಿ ಆಡಲಿ ಎಲ್ಲಾಗೂ ನಂಗೆ ಈಗ ಸೆಲೆಕ್ಷನ್ ಕೊಟ್ಟನಂದ್ರೆ ನಂಗೆ ಬೇರೆವಕ್ಕೆ ಬೇಡ ನಂಗೆ ಒಂದು 10 ಪಾಯಿಂಟ್ಸ್ ಲೀಡಿಂಗ್ ಇದನ್ನು ಸೊ CT ಅದು ಇಲ್ಲದ ಗೌರ್ಮೆಂಟ್ ಜಾಬ್ಸ್ ಜಾಬ್ ಆಪರ್ಚುನಿಟೀಸ್ ಈಗೆಲ್ಲ ಪ್ರೈವೇಟ್ ಕಂಪನಿ ಪ್ರೈವೇಟ್ ಸೆಕ್ಟರ್ಸ್ನೂ ಇದು ಇನ್ಕ್ಲೂಡ್ ಮಾಡಿದ್ದಾರೆ C ಸರ್ಟಿಫಿಕೇಟ್ನ ಸೊ C ಸರ್ಟಿಫಿಕೇಟ್ B ಸರ್ಟಿಫಿಕೇಟ್ A ಸರ್ಟಿಫಿಕೇಟ್ ಇದೆಲ್ಲ ಬಿರ್ಕಿದವಕ್ಕ ಒಂದು ನಾರ್ಮಲ್ ಸಿವಿಲಿಯನ್ಸ್ ಬಿಡ ದೊಡ್ಡವಕ ಅಂದಲ್ಲ ಅವಕ್ಕೆ ಒಂದು ಸ್ಟೆಪ್ ಫರ್ದರ್ ಇದ್ದಾರೆ ಅಂದು ಅಪರವಳಿತು ಈಗ ನಂಗೆ ಇಂಡಿಯಾನಾಗಿಂದು ಏನು ತಲೆಮೆ ಐತಿಲ್ಲ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆಗಲಿ ಸರಿ ವೈಸ್ ಪ್ರೆಸಿಡೆಂಟ್ CP ರಾಧಾಕೃಷ್ಣನ್ ಆಗಲಿ ಸರಿ ಎಲ್ಲ ಗವರ್ನರು ಮ್ಯಾಕ್ಸಿಮಮ್ ಇವ IAS IPS ಆಫೀಸರು ಎಲ್ಲವೇ ಒಂದು NCC ಬ್ಯಾಕ್ಗ್ರೌಂಡ್ ಅಂತ ಬಂದಾರೆ ಒಂದು NCC ಅಟ್ಲತ್ತ ಅವಕ್ಕೆ ಬಂದು ಒಂದು ನೇಷನ್ ಬಿಲ್ಡಿಂಗು ಡಿಸಿಪ್ಲಿನ್ ಲೀಡರ್ಶಿಪ್ಪು ಇದು ಬಂದು ಬಂದ್ರ ಅತ್ತಮಾಗ ಎಳೆಯೋಗ ಇಂದು ನಿಂಗೆ ಬಂದು ಇದು ಒಂದು ಆಪರ್ಚುನಿಟಿ ಸಿಕ್ಕಿತ್ತು ನಿಂಗೆ ಅದು ತಗೊಂಡಂಗೆ ಪರ್ಫಾರ್ಮ್ ಮಾಡಿದೆ ಈಗ ನಿಂಗೆ ಅಟೆಂಡ್ ಮಾಡಿದ NCC ಇದನ್ನಾಗ ಸೆಗ್ಮೆಂಟ್ ಬಂದು ನಿಂಗೆ ಟಫ್ ನೋಡಿರಿ ಅದಾವುದು ಡ್ರಿಲ್ಲ ಕ್ಯಾಂಪ ಸೊ ಎತ್ತಂದಲ್ಲ ನಂಗೆ ಕ್ಯಾಂಪ್ ಅಂದಲ್ಲಿ ನಂಗೆ ಈಗ ಅಪ್ಪರ ಕಂಫರ್ಟ್ ಝೋನು ಓನು ಸೊ ಕ್ಯಾಂಪ್ನ ಒಂದು 6x6 ರೂಮ್ನ ಒಂದು ಮ್ಯಾಕ್ಸಿಮಮ್ ಒಂದು 20-30 ಹೊರಗೋದು ಬಂದ್ರೆ ಸೊ ಅದನ್ನ ನಂಗೆ ಅಡ್ಜಸ್ಟ್ ಮಾಡಿ ಅದೆಲ್ಲ ಪಳಗೋದು ಕಾಮನ್ ಬಾತ್ರೂಮ್ಸ್ ಹತ್ರ ಅದು ನಂಗೆ ಮ್ಯಾಕ್ಸಿಮಮ್ ಆಫ್ ದಮ್ ಅಡ್ಜಸ್ಟ್ ಮಾಡೋದಿಲ್ಲ ಅದನ್ನ ಅದು ಇಲ್ಲದೆ ವರ್ಕುದು ಜಾಮ್ನ ಫಾಲಿನ್ ಎಂಬುದು ವರ್ಕು 3:30ಗೆ ಫಾಲಿನ್ 4 o'clock ಅದು ನಂಗೆ RD ಕ್ಯಾಡೆಟ್ ಅಂದಲ್ಲ ರಿಪಬ್ಲಿಕ್ ಡೇ ಕ್ಯಾಡೆಟ್ ಅಂದಲ್ಲ ಒಂದು ನಾರ್ಮಲ್ NCC ಕ್ಯಾಡೆಟ್ ನಂಗೆ ಸಿಟಿ ಅಡ್ವಾನ್ಸ್ಡ್ ಇರ್ಬೋದು ಸೊ ಅದು ನೋಡಲೆ ನಂಗೆ ಡ್ರಿಲ್ ಎತ್ತಿಯೋ ನಂಗೆ ಈಗ ನಿಂಗೆ ಆರ್ಮ್ ಫೋರ್ಸಸ್ನ ಇಬ್ಬದ್ನಲ್ಲ ಸೊ ಡ್ರಿಲ್ ಒಂದು ಕಷ್ಟವಾದ ಜೋಲಿ ಎಲ್ಲವೇ ಇರ್ತದೆ ಡ್ರಿಲ್ ಬಂದು ಈಸಿಯೇ ಇಲ್ಲ ಸೊ ಇದೆಲ್ಲ ಡ್ರಿಲ್ ನಂಗೆ ಮೈಂಡ್ ಸೆಟ್ ಎತ್ತಮಣ್ಣು ನಂಗೆ ಫಿಸಿಕಲ್ ಬಿಡ ನಂಗೆ ಮೆಂಟಲಿ ಏಸಾಗ ಸ್ಟ್ರಾಂಗ್ ಇದ್ದು ಆಸೆ ನಂಗೆ ಫಿಸಿಕಲ್ ಆಟೋಮೆಟಿಕಾಗಿ ನಂಗೆ ಸಪೋರ್ಟ್ ಮಾಡ್ರ ಸೊ ನನಗೆ ಕಷ್ಟ ಅಂತ ತೊಗೊಂಡಿದ್ದು ಏನಂದ್ರೆ ಒಂದು ಸ್ಟಾರ್ಟಿಂಗ್ ಒಂದು 2 ಕ್ಯಾಂಪ್ಸ್ ನನಗೆ ಅಡ್ಜಸ್ಟ್ ಆಗಬೇಕು ಕಷ್ಟಪಟ್ಟ ವರ್ಕು ಜಾಮ್ ನೆಬ್ಬುದು ಅಲ್ಲಿ ಫುಲ್ ಜಾಮ್ ನೆಬ್ಬುದು ಅಪ್ಪರ ಫುಲ್ ಡೇ ಪ್ರಾಕ್ಟೀಸ್ ಮಾಡೋದು ಕಷ್ಟಪಟ್ಟ ಆ್ಯಂಡ್ ದೆನ್ ಅದು ಹಿಂದಾಡೋ RDC ಮಾಡೋ ಒಂದೇ ಏಮ್ತ ಅಟ್ಟ ಸೊ ನನಗೆ ಅದು ಹಿಂದಾಡು ಎದು ತೋರ್ಲೆ ಅದೇ ಕಂಟಿನ್ಯೂ ಆಗಿ ಹೋಗಿತ್ತು ಅಪರವಳಿತು ಸರಿ ಈ ಕ್ಯಾಂಪ್ನಾಗ ಯಾವ್ದಾವ ಒಂದು ಕಾಲಘಟ್ಟನಾಗ ನಿಗದು ನನಗೆ ಒಂದು ಕಾಲ ತಂದಾರೆ ನಮಸ್ಕಾರ ಮನ್ಸ್ TV ವೆಟ್ರಿ ದಾರ ಬಸಾಡಿ ಸರ್ ಈಗ ದಾರ ಬಸಾಡಿರಿ ಹಲೋ ಸರ್ ಕೇಳ್ತಾರ ಹೇಗಿವಿ ದಾರ ಬಸಾಡಿರಿ ಸರ್ ಹೇಗಿ ಸರ್ ನಿಮಗೆ ಮಾತಾಡೋದು ಕೇಳ್ತಾರ ಹೆಂಗ್ ಆಡೋದು ಕೇಳ್ತಾರವಾ ನಿಮಗೆ TV ವಾಲ್ಯೂಮ್ ಸ್ಟಿಕ್ ಕಮ್ಮಿ ಮಾಡಿ ಹಲೋ ಸರಿ ಅವಕ್ಕ ಅರ್ಥದ ನಂಗೆ ಆಗ ಯಾವ್ದಾದ್ರು ಒಂದು ಕಾಲಘಟ್ಟನಾಗ ಇದು ಕ್ಯಾಂಪ್ನ ಘನ ನಾ ತಿರುಗಿ ಹೋಗ್ನೆಂದು ಆ ಯಾವ್ದಾದ್ರು ಒಂದು ಸಿಚುವೇಶನ್ಗೆ ಬಂದದ ಆ ಎಡೆಯುವಾಗ ನಿಮಗೆ ಮೆಂಟಲ್ ಸ್ಟ್ರೆಂತ್ ಎತ್ತ ನಿಮಗೆ ಬಿಲ್ಡ್ ಮಾಡಿ ಇಲ್ಲ ಸ್ಟಾರ್ಟಿಂಗ್ ಒಂದುವೇ ಕಷ್ಟವಾಟ ಅಲ್ಲ ಹೇಗೂ ಗಿವ್ ಅಪ್ ಮಾಡ್ಲನ ಸೊ ಇತ್ತಮಾಕೆ ತಿರುಗಿ ಹೋಗ್ಬಿಡೋದು ಅತ್ತಂದು ಹೇಗೂ ನೆನೆಸಿದ್ದಿಲ್ಲ ಯಾಕಂದ್ರೆ ನಂಗೆ ಏನು ಪ್ರೈಮರಿ ಏಮ್ ಏನಂದ್ರೆ ಸ್ಪೆಷಲ್ ಫೋರ್ಸಸ್ ಇಂಡಿಯನ್ ಆರ್ಮಿನ ಸ್ಪೆಷಲ್ ಫೋರ್ಸಸ್ ಜಾಯಿನ್ ಮಾಡೋದಂತ ಸೊ ಅದು ಕಂಪೇರ್ ಮಾಡಲೇ ಇದು ಎದುವೇ ಇಲ್ಲ ನಂಗೆ ಆರ್ಮ್ ಫೋರ್ಸಸ್ ಆರ್ಮಿ ಸೋಲ್ಜರ್ಸ್ ವೀರ್ ಜವಾನ್ಸ್ ಎಲ್ಲ ಏಸಿಗೆ ನೋಡಿರ ಏಸಿಗೆ ಕಷ್ಟಪಟ್ಟಾರೆ ನಂಗೆ ನೆನ್ಸಿಟ್ಲೆ ಇದೆಲ್ಲ ನಂಗೆ ಎದುವೇ ಇಲ್ಲ ಸೊ ಅದು ನೆನ್ಸಿಯೇ ನಾ RDCಗೆ ಹೋಗಿ ಬಂದು RDCನೂ ಅಲ್ಲಿಬ್ಬ ಆಫೀಸರ್ಸು ಅಲ್ಲಿಬ್ಬ ಜವಾನ್ಸ್ ಇವಕ್ಕೆಲ್ಲ ನಂಗೆ ನೋಡ್ಲಿಯೇ ನಂಗೆ ಒಂದು ತನಿ ಎನರ್ಜಿ ಸ್ಪಿರಿಟ್ ಎಲ್ಲವೇ ಬಂದುಟ್ರ ಸೊ ಹೇಗೂ ನಾ ನೆನ್ಸಿದ್ದಿಲ್ಲ ಬ್ಯಾಕ್ ಆಪ್ದಂದು ಸರಿ ನಂಗೆ ಇದೊಂದು ಕಾಲರ್ ಬಂದಾರ ನಮಸ್ಕಾರ ಸರ್ ಮನ್ಸ್ TV ವೆಟ್ರಿ ಬನ್ನಿ ಈಚಿ ದಾರ್ ಬಸಾಡಿರಿ ಹಲೋ
ಸರ್ ನಮಸ್ಕಾರ, ದಾರ್ ಬಸಾಡಿರಿ. ಸರಿ, ಇದು ಕಾಲ್ ಕಟ್ ಆಯ್ತಳ, ನಂಗೆ ಅರ್ಥ ಮಾಡೋ. ಸರಿ ನಿವೇಶ್, ನಂಗೆ ಒಂದೊಂದು ಸ್ಟೇಜ ತಾಂಡಿದ್ ಬಂದ ನಿಂಗೆ ಏ ಕ್ಯಾಂಪ್ನಾಗ ನಿಂಗೆ ಟೋಟಲ್ ಲೈಫೇ ಚೇಂಜ್ ಮಾಡಿದೆ. ಇದು IGC ಒಂದು ಕ್ಯಾಂಪ್ ನಡೆದ್ರ, ಅದಾವುದು ಇಂಟರ್ ಗ್ರೂಪ್ ಕಾಂಪಿಟಿಷನ್. ಇದು RDCನ ಮೇನ್ ಸೆಲೆಕ್ಷನ್ ಕ್ಯಾಂಪ್ ಇತ್ತ. ಅದಾವುದು ಈಗ ನಾ ಕರ್ನಾಟಕ ಆ್ಯಂಡ್ ಗೋವಾ ರಿಪ್ರೆಸೆಂಟ್ ಮಾಡೋಣ. ಅಲ್ಲಿ ಇಂಟರ್ ಗ್ರೂಪ್ ಕಾಂಪಿಟೇಷನ್ಗೆ ಫುಲ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಗೋವಾಂದ ಕ್ಯಾಡೆಟ್ಸ್ ಬಂದಾರೆ ಅಲ್ಲಿ ಸೆಲೆಕ್ಷನ್ ಕೊಡೋದಾಗ. ಮಿನಿಮಮ್ ಒಂದು 500 ಕ್ಯಾಡೆಟ್ಸ್, ಇದು ಮಿನಿಮಮ್ ನಂಬರ್, ಒಂದು 500 ಕ್ಯಾಡೆಟ್ಸ್ ಅಲ್ಲಿ ಇದ್ದಾರೆ. ಅಲ್ಲಿ ಇದ್ದು ಅಲ್ಲಿ ಅದು ಮೇನ್ ಸೆಲೆಕ್ಷನ್ ಆ್ಯಕ್ಚುಲಿ. ಅದರಿಂದ ನಂಗೆ ಪ್ರಿಯಾಡಿ 1, 2, 3 ಲಾಂಚಿಂಗ್ ಕ್ಯಾಂಪ್ಸ್ ಅಂದಾರ. ಅದಾಗ ನಂಗೆ ಸ್ಮೂತ್ ಜರ್ನಿ ಹತ್ರ. ಅಲ್ಲಿ ಇದು ಏನಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ನೋಡಿ ರಿಜೆಕ್ಷನ್ ಮಾಡಿರ, ಡ್ರಿಲ್ ನೋಡಿ ರಿಜೆಕ್ಷನ್ ಮಾಡಿರ. ಸೊ ಅಪ್ಪರ್ ಟಫ್ ಸೆಲೆಕ್ಷನ್ ಅಂದರೆ ಇಂಟರ್ ಗ್ರೂಪ್ ಕಾಂಪಿಟೇಷನ್ ಅಂತ ನೋಡಿದ್ರು. ಅಪ್ಪರ್ ಹೊಡ್ತು. ಸರಿ, ಈಗ ನಿಮಗೆ ಬೇರೆ ಏದಾದ್ರು ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಏದಾರು ಅಟೆಂಡ್ ಮಾಡಿದಿರಾ? ಇಲ್ಲ, ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಂಗೆ ಕಾಲರ್ದಾರ ಬಂದಾರ. ನಮಸ್ಕಾರ ಸರ್, ಮನ್ಸ್ ಟಿವಿ ವೆಟ್ರಿಪೈನಲ್ಲಿ ಈಚಿ ದಾರ ಬಸಾಡಿರಿ. ಹಲೋ. ಸರ್ ಒಳಗಿದ್ದೀರ ಸರ್? ಒಳಗಿದ್ದೀವಿ ಸರ್, ನಿಮಗೆ ಒಳಗಿದ್ದೀರಾ? ಎಲ್ಲ ಉಳಿತದ, ಎಲ್ಲ ಉಳಿ ಸರ್. ವೆಟ್ರಿಪೈನ ಈಚೆಗೆ ಬಂದದ್ದು ಅಪ್ಪರ್ ಉಳಿತು. ನಿಮಗೆ ದಾರ ಬಸಾಡಿ ಸರ್, ಎಲ್ಲಿದ್ದು ಬಸಾಡಿರಿ? ಹೆಂಗೆ ಅಲ್ಲಿ ಕೋಯಂಬತ್ತೂರು ಕೌಂಡಪಾಳ್ಯದಾಗಿದ್ದೀವಿ. ಕೋಯಂಬತ್ತೂರು ಕೌಂಡಪಾಳ್ಯಂ ಹೇಗೆ ಸರ್ ದಾರ ಬಸಾಡಿರಿ? ಕೌಂಡಪಾಳ್ಯ ರಾಮ ಅಂತ ಹೇಳಿ ನಾ ಹಿಂಗೆ ಯೂಟ್ಯೂಬ್ ನೋಡಿದ್ದೀವಿ. ರೈಟ್ ಸರ್, ರೈಟ್ ಸರ್. ಅಪ್ಪರ್ ಒಳಗೆ ಸರ್ ನೀಲಗಿರಿ ತಾಂಡಿ ತಮ್ಮಗ ಫಸ್ಟ್ ಹೆಂಗೋ ವಾಲ್ತುಗಳು ಇರೋದು. ಖಂಡಿತ ಖಂಡಿತ. ನಮಸ್ಕಾರ. ನಂಗೆ ಬಡಗು ಇದನ್ನ ಹುಟ್ಟಿದೆ, ನನಗೆ ನಾಲ್ಕು ಹುಟ್ಟಿದೆ. ತಮ್ಮನ ತಮ್ಮಕ್ಕೊಂದು ಎಲ್ಲಿಗೆ ಹೋಗಿ ಮಾಡಿದ್ದಾರೆ ಎಂಬುದು ಅದೆಲ್ಲ ಅಪ್ಪರ ಸಂತೋಷ ಪ್ರೇಮಿ ಆಡಿದ್ದಾರೆ. ಅಪ್ಪರ ಒಳಿತು ಸರ್, ಯಾಕಂದ್ರೆ ನಂಗೆ ಇದು ಮಾಕೆ ಒಂದು ನ್ಯಾಷನಲ್ ಲೆವೆಲ್ನಾಗ ಪಾರ್ಟಿಸಿಪೇಟ್ ಮಾಡಿದ್ರೆ ನಂಗೆ ತಮ್ಮನಕ್ಕೆಲ್ಲ ಅವತ್ತು ನಂಗೆ ಇದು ಮಾಡೋದು, ಎನ್ಕರೇಜ್ ಮಾಡೋದು. ನಂಗೆ ತಮ್ಮನ ತಮ್ಮನಗ ಸರಿ ನೀ ಕೊಯಂಬತ್ತೂರ್ನಿಗೆ ಹೋಗ, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಇವಕ್ಕೆಲ್ಲ ಬಂದು ಒಂದು ಇನ್ಸ್ಪಿರೇಷನ್ ಆಡೋದು ಅಂತ ಈ ಪ್ರೋಗ್ರಾಮ್ನಾಗ ಹೆಂಗ ನಿವೇಶನ ಬರೆಸಿ ನಂಗೆ ಒಂದು ಪ್ರೋಗ್ರಾಮ್ ತಮ್ಮ ಕೂಡ ಮಾತಾಡಕ್ಕ ಬಾಸಾಡಿ ಬಾಸಾಡಿ ಸರ್. ತಮ್ಮ ಒಳಗಿದ್ರ ಮಾಮ್ ಕೇಳ್ತಾರವಾ? ಒಳಗಿದ್ದೆ. வாழ்த்துக்கள் ತಮ್ಮ, வாழ்த்துக்கள். ಥ್ಯಾಂಕ್ ಯು ಸರ್. ನಿಂಗ ಹೆಸರು? ರಾಮ ಅಂದ್ರು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಕೌಂಡಪಡಿದ್ದೀವಿ. ಓಕೆ ಓಕೆ ಸರ್. ನಂಗೆ ಸುಮ್ಮನೆಲ್ಲ ನಂಗೆ ಮಿಲಿಟರಿಗೆ ಸೇವೆ ಮಾಡೋದು ಮತ್ತೆ ನಂಗೆ ದೇಶದ ಪೆರುಮೆ ಚೆತ್ತೋದಕ್ಕೆ ಮಾಡಿ. ಓಕೆ ಸರ್. ಅದನ್ನ ನೀವೇ ಈ ಕೊನೆ ವಯಸ್ಸಲ್ಲೇ ಮಾಡಿದ್ರೆ ಎಲ್ಲದ ನನಗೆ ಸಮುದಾಯಕ್ಕೆ ಒಂದು ಒಳ್ಳೆ ಪೆರುಮೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಪ್ಪರ ಸಂತೋಷ. ಅಪ್ಪರ ಒಳಿತನ ಇದೇ ಮತ್ತೆ ನಂಗೆ ತಮ್ಮನಕ್ಕೆ ಎಲ್ಲವೂ ನಿಂಗೆ ಇನ್ಸ್ಪೈರ್ ಮಾಡೋದು ಅಂತ ಕೇಳ್ತೀನಿ. ಅರ್ಥದ ನಿವೇಶ ಅರ್ಥ ಕಾಲರ್ ಬಂದಾರ. ನಮಸ್ಕಾರ ಸರ್, ವೆಟ್ರಿಪೈನ ಈಚಿ ಮನ್ಸ್ ಟಿವಿ ದಾರ ಬಸಾಡಿರಿ. ಎಲ್ಲಿಂದ ಬಸಾಡಿರಿ? ಹಲೋ ಹಲೋ, ಎಲ್ಲಿಂದ ಬಸಾಡಿರಿ? ದಾರ ಬಸಾಡಿರಿ? ಹಲೋ, ಕೇಳ್ತಾರ ಹೇಗಿವಿ? ನಿಂಗೆ ಬಾಸಡೋದು ಕೇಳ್ತಾರ? ಸರ್ ನಿವೇಶ್ ಇದ್ದಾರೆ. ನಿವೇಶ್ ಇದ್ದಾರೆ ಸರ್. ಹೇಗಿವಿ? ಅವ್ರ ಮಾತಾಡಕ್ಕೆ ಚೆನ್ನೈಯಿಂದ ಬರ್ತೀನಿ. ಹೇಗಿವಿ ಸರ್? ನಿವೇಶ್ ಹೇಗಿವಿ ಸರ್? ಸರ್ ನಿವೇಶ್ ಇದ್ದಾರೆ ಸರ್. ನಿವೇಶ್ ಮಾತಾಡಿಂದ. ನಿವೇಶ್ ಮಾತಾಡಿಂದ ಈಗ ಚೆನ್ನೈಯಿಂದ ದಾರ ಕೊಡ್ಸಿದ್ರಿಂದ ನಿವೇಶ್ ಜಗಮಮ್ಮ ಮಾತಾಡ್ನ. ಜಗಮಾಮ್ ಹೇಗೋ? Big salute to you for performing in the Republic Day Parade in New Delhi. Thank you, Your discipline, the dedication and hard work truly paid off. Jai Hind. Thank you, Jayamam. Super ಮಾಡು. ಈಗ ಟೀಮ್ ಒಂದು ಎದುರಿಚಲ್ ಟೀಮ್ ಒಂದು ಎಲ್ಲರೂ ನಿನ್ನ ವಿಷಯ ತೆಗೆದುಕೊಂಡಿದ್ರು. Congratulations, all the best. Thank you so much, Jagmam. ಅಪ್ಪರ ಒಳಿತು ಸರ್. Okay. ಸಿನಿ ಇಂಡಸ್ಟ್ರಿ ತಮಗೆಲ್ಲ ವಿಶಸ್ ಮಾಡಿದ್ದಾರೆ. ಇದೇ ಮತ್ತೆ ನಂಗೆ ಕುರುವೆ ಎಲ್ಲಿ ಇದೆಯೋ ಎಲ್ಲವೂ ನಂಗೆ ಸಪೋರ್ಟ್ ಮಾಡಿ ಅವರ ನ್ಯಾಷನಲ್ ಲೆವೆಲ್ನಾಗ ಎತ್ತಿಡ್ಬೋದು. ನಂಗೆ NCC ಇಂದ ಅಲ್ಲ, ಎಲ್ಲಾ ಫೀಲ್ಡ್ನಾಗ ದಾರದಾಗ ಏನೇನು ಟ್ಯಾಲೆಂಟ್ ಹಿಡಿದೆಯೋ ಆ ಟ್ಯಾಲೆಂಟ್ ಆಡೋಕೆ ಎಲ್ಲವೂ ನಂಗೆ ನ್ಯಾಷನಲ್ ಲೆವೆಲ್ನ ಎತ್ತಿ ಬಂದು ನಂಗೆ ಬಡಗ ಸಮುದಾಯವ ಒಂದು ಉನ್ನತ ಸಮುದಾಯವ ಎತ್ತಿ ಬಪ್ಪದು ನಿಂಗೆ ಎಲ್ಲ ಕೇಳ್ತೀನಿ. ಕಾಲ್ ಮಾಡಿದ್ರೆ ಅಪ್ಪರ ನನ್ರಿ ಸರ್. ಅರ್ಥದ ನಿವೇಶ ನಂಗೆ ಈಗ ಇದನ್ನ ಮಾತಾಡಿದ ನಿನ್ನ ಇದ್ರೊಳಗ ನಂಗೆ ಇಂಪಾರ್ಟೆಂಟ್ ಅದು ನೋಡೋದಂದ್ರೆ ಕಮೆಂಡೇಶನ್ ಕಾರ್ಡ್.
ಈ ಕಮೆಂಡೇಶನ್ ಕಾರ್ಡ್ ಪತ್ತಿ ಏನಾಗೋದ್ರ ಪತ್ತಿ ನಿಮಗೆ ಹೇಳ್ಬೋದು ಫಸ್ಟ್. ಕಮೆಂಡೇಶನ್ ಕಾರ್ಡ್ ಏನಂದರೆ ಒಂದು DG/NCC ಕಮೆಂಡೇಶನ್ ಅಂತ ಹೇಳಿದೆ, ಇನ್ನೊಂದು DDG ಅಂತ ಹೇಳಿದೆ. ಸೊ DG/NCC ಕಮೆಂಡೇಶನ್ ಅಂದರೆ ಡೈರೆಕ್ಟರ್ ಜನರಲ್ NCC, ಅದಾವುದು ವೀರೇಂದ್ರ ವತ್ಸ್ ಈಗ DG/NCCನೇ DG. ಸೊ ತನ್ನ ಸರ್ ಅಂಡ್ ಕಮೆಂಡೇಶನ್ ಅದು ಬಂದು ಒಂದು NCC ಕ್ಯಾಡೆಟ್ಗೆ ಒಂದು ಹೈ ಲೆವೆಲ್ ಅಚೀವ್ಮೆಂಟ್ ಎಂದು ಹೇಳೋಕ್ಕೂ. ಸೊ ಅದು ಎಲ್ಲರಿಗೂ ಸಿಕ್ಕೋದಿಲ್ಲ. ಅಲ್ಲಿಯ ಕಮಾಂಡರ್ಸ್, ರಾಜ್ಪಥ್ ಕಮಾಂಡರ್ಸು, ಇಲ್ಲಿ ಮೇನ್ ಪೆರೇಡ್ ಕಮಾಂಡರ್ಸ್ ಅವಕ್ಕೆ ಮಾತ್ರ ಸಿಗೋದು. ಅದರಿಂದ ನೆಕ್ಸ್ಟ್ನಲ್ಲ ನಂಗೆ DDG ಕಮೆಂಡೇಶನ್ ಅಂದಾರ, ಅದಾವುದು ಎಲ್ಲ ಡೈರೆಕ್ಟ್ರೇಟ್ಗೂ ಒಂದೊಂದು DDG ಅಪಾಯಿಂಟ್ ಮಾಡಿದಾರ, ಡೆಪ್ಟಿ ಡೈರೆಕ್ಟ್ರೇಟ್ ಜನರಲ್ ಅಂದಾರ ಅದಕ್ಕೆ. ಸೊ ಅವಕ್ಕ ಇದೊಂದು ಆ ಡೈರೆಕ್ಟ್ರೇಟ್ ಒಂದು ದಾರ RDC ಕಂಪ್ಲೀಟ್ ಮಾಡಿದಾರೆಯೋ ಅವಕ್ಕಾಗ ಮಾತ್ರ ಸಿಗೋದು ಕಮೆಂಡೇಶನ್ ಕಾರ್ಡ್. ಸೊ ಈ ಕಮೆಂಡೇಶನ್ ಕಾರ್ಡ್ನ ಯೂಸ್ ಏನಂದ್ರೆ ಅದು ಒಂದು ಕ್ಯಾಡೆಟ್ನ ಐಡೆಂಟಿಫಿಕೇಶನ್ ಮಾರ್ಕ್, ಅದಾವುದು ಇಮ್ಮ ಬಂದು ಈತಮಾಕ ರಿಪಬ್ಲಿಕ್ ಡೇ ಕ್ಯಾಂಪ್ನ ಇದು ಮಾಡಿ ಬಂದನೆ ಅತ್ತಂಬ ಒಂದು ಐಡೆಂಟಿಫಿಕೇಶನ್ ಮಾರ್ಕ್. ಆ್ಯಂಡ್ ಅದು ಆಸೆಗೆ ಈಸಿಯಾಗಿ ದಾರಿಗೂ ಸಿಕ್ಕೋದಿಲ್ಲ. ಸೊ ಇದನ್ನ ಅರ್ನ್ ಮಾಡೋದಂದ್ರೆ ನಂಗೆ 9 months 1 yearಗೆ ನಂಗೆ ಬ್ಲಡ್ಡು ಸ್ವೆಟ್ ಎಲ್ಲವ ಲಾಸ್ ಮಾಡೋದು. ಸೊ ಆಸೆಗೆ ಈಸಿಯಾಗಿ ದಾರಿಗೂ ಸಿಕ್ಕೋದಿಲ್ಲ. ಸಿಕ್ಕಿಲಿಯೋ ಅವಕ್ಕೆ ಟಾಪ್ ಲೆವೆಲ್ ನಿಭೋಕೆ ಮಟ್ಟ ಸಿಕ್ಕಿರ. ಸರಿ, ಇನ್ನೊಂದು ಕಾಲ ಬಂದಾರೆ. ನಮಸ್ಕಾರ ಸರ್, ಬೆಟ್ರ್ ಪಾಯಿಂಟ್ ನೈಸಿ ಮನ್ಸ್ ಟಿವಿ ದಾರ್ ಬಸಾಡಿರಿ. ಹಲೋ ಸರ್, ದಾರ್ ಬಸಾಡಿರಿ, ಎಲ್ಲಿಂದ ಬಸಾಡಿರಿ? ಮೇಲ್ಕೋಟೆಯಿಂದ. ಹಲೋ, ಹೇಗೆ ಸರ್ ನಿಮಗೆ ಮಾತಾಡೋದು ಕೇಳ್ತಾರ? ಹೇಗೆ? ಮೇಲ್ಕೋಟೆ ಚಂದ್ರ. ಮೇಲ್ಕೋಟೆ ಚಂದ್ರ. ಮೇಲ್ಕೋಟೆ ಚಂದ್ರ. ಸರಿ ಸರ್, ಹೇಗೆ ಸರ್? ಹೇಗೆ ಸರ್? ವಿವೇಕ್ ಅಯ್ಯ ಒಳಗಿದ್ದೀರಾ? ವಿವೇಕ್ ವಾಯ್ಸುಕ್ಕಲ್ ಅಪ್ಪರ್ ನನ್ರಿ ಅಯ್ಯ. ರೈಟ್ ರೈಟ್ ರೈಟ್, ಸಂತೋಷ ಸಂತೋಷ. ಅಪರ ಹೊಳಿತೀಯ ನಿಂಗೆ ಇದೇ ಬಾಕಿ ಗುರು ನಂಗೆ ಎನ್ಕರೇಜ್ ಮಾಡೋದು ಮೇಲ್ಕೋಟೆ IIT ಸರಿಯಾ? ಅಪರ ಹೊಳಿತೀಯ ನೀಲೇಶ್, ನಿಂಗೆ ಕಮೆಂಡೇಶನ್ ಕಾರ್ಡ್ ಹೋಗುದು ಎಲ್ಲಾರ್ಗೂ ಒಂದು ಈವೆಂಟ್ ಬೀತು ನಂಗೆ ಸಿಕ್ಕೋದಿಲ್ಲ, ಇಲ್ಲ ಒಂದು ಪರ್ಫಾರ್ಮೆನ್ಸ್ ಸಿಕ್ಕೋದಿಲ್ಲ. ಆಗ ನಿಂಗೆ ಕಮೆಂಡೇಶನ್ ಕಾರ್ಡ್ಗ ಏಸಗ ನಿಂಗೆ ಬಂದು ಹಾರ್ಡ್ ವರ್ಕ್ ಮಾಡೋದಾಗ್ತದೆ. ಸೊ ಕಮೆಂಡೇಶನ್ ಕಾರ್ಡು ನೋಡಿ ಹೆಂಗೆ ಆಸೆಗ ಇದು ಮಾಡೋದಿಲ್ಲ. ಹಿಂಗೆ ಮೇನ್ ಗೋಲ್ ಏನಂದರೆ ರಿಪಬ್ಲಿಕ್ ಡೇ ಕ್ಯಾಂಪ್ ಅಟೆಂಡ್ ಮಾಡಿಬಿಡೋದು ಅಂತ. ಸೊ ನಂಗೆ ಏಸಿಗೆ ಮುಯರ್ಚೈತಿ ರಿಪಬ್ಲಿಕ್ ಡೇ ಕ್ಯಾಂಪ್ ಅಟೆಂಡ್ ಮಾಡುವ, ಅದಕ್ಕಿಂತಾಡಿ ಎಲ್ಲವೇ ನಂಗೆ ತೇಡಿ ಬಂದ್ರೆ ನಂಗೆ ಅಂತೇಳಿ ಒಪ್ಪ ಅವಶ್ಯ ಇಲ್ಲ. ಸೊ ಅದನ್ನ ರಿಪಬ್ಲಿಕ್ ಡೇ ಕ್ಯಾಂಪ್ ಅಟೆಂಡ್ ಮಾಡೋದಕ್ಕೆ ನಂಗೆ 9 months ನಂಗೆ ಕಾಲೇಜ್ ವೇಸ್ಟ್ ಅಂತ ಹೇಳೋದು ಮುಡಿಯ ಅಲ್ಲ, ಅದನ್ನ ಸ್ಯಾಕ್ರಿಫೈಸ್ ಮಾಡೋದು. ಸೊ ಮನಗೆ ಬಪ್ಪದನ್ನ ಸ್ಯಾಕ್ರಿಫೈಸ್ ಮಾಡೋದು, ನಂಗೆ ಹೊರ ಸ್ಟೇಟ್ನಿದ್ದಿಲ್ಲ ಅದು ಸ್ಯಾಕ್ರಿಫೈಸ್ ಮಾಡೋದು, ಫೋನ್ ನೋಡೋದು ಅಪ್ರ ಸ್ಯಾಕ್ರಿಫೈಸ್ ಮಾಡೋದು, ಇದೆಲ್ಲ ಮಾಡಿ ಕಡೆಸಿ ಸಿಗೋದು. ಒಂದು ನಿಮಿಷ. ನಮಸ್ಕಾರ ಸರ್, ಮನ್ಸ್ ಟಿವಿ ಬೆಟ್ರ್ ಪಾಯಿಂಟ್ ನೈಸಿ ದಾರ್ ಬಸಾಡಿರಿ, ಎಲ್ಲಿಂದ ಬಸಾಡಿರಿ? ಹಲೋ ನಮಸ್ಕಾರ. ಎಲ್ಲಿಂದ ಬಸಾಡಿರಿ? ದಾರ್ ಬಸಾಡಿರಿ? ಹೆಂಗೆ ನರಸಿಂಹನಾಯ್ಕ ಪಾಳ್ಯನ್ ಮಾತಾಡ್ ನೀವು? ನರಸಿಂಹನಾಯ್ಕ ಪಾಳ್ಯಂ ದಾರ್ಗ ಬಸಾಡೋದು? எங்க ಹೆಸರು ಕವಿತಾ ಅಂದು. ಕವಿತಾ ಏಟಿ? ನಾ எங்க வெற்றி பாயிண்ட் நிகழ்ச்சி நோக்கிட்டியோ? ரைட் ரைட், அப்புறம் ஒளித்தோ ತಮ್ಮ ನೆಂಚಿನ ಅಪ್ಪರ ಪೆರುಮೆಯಾಡ್ದೆ. ಖಂಡಿತ ಖಂಡಿತ. ಇದ ತಮ್ಮ ಲೈನ್ ಇದ್ದಾರೆ, ತಮ್ಮನ ಕೂಡ 2 ಮಾತಾಡಿದ್ರು ಆಡಿವಿ. ಹಲೋ ತಮ್ಮನ ಕೂಡ ಮಾತಾಡ್ತಿರುವ? ಬಸರಿ. ಹಲೋ ಸೂಪರ್ ಸೂಪರ್. ಅಪ್ಪರ ಪ್ರೌಡ್ ಮಾಡಿದೆ, ಪ್ರೌಡ್ ಫೀಲ್ ಮಾಡಿಯೋ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಚೆನ್ನಾಗಿ ಒಳ್ಳೆ ಪರ್ಫಾರ್ಮ್ ಮಾಡು. ಇನ್ನು ದೊಡ್ಡ ದೊಡ್ಡ ಇದೆಲ್ಲ ನೀ ಪಾರ್ಟಿಸಿಪೇಟ್ ಮಾಡ್ತಿದ್ದಂಗೆಲ್ಲಾವೇ ನಿನಗಾಗಿ ಪ್ರೇ ಮಾಡಿಯೋ? ಥ್ಯಾಂಕ್ ಯು ಅಪ್ಪರ, ಥ್ಯಾಂಕ್ ಯು. ಸರಿ, ಸೂಪರ್ ಕಣ್ಣ. ನಾಗ ಮನ್ಸ್ ಟಿವಿ ನೀಲಮಲ ತಾಂಡಿ ಇಂದು ಎಲ್ಲಾ ಪ್ಲೇನ್ಸ್ ನಯ್ಯೂ ನೋಡಿದ್ದಾರೆ, ಚೆನ್ನೈಯಿಂದ ನೋಡಿದ್ದಾರೆ. ಅರ್ಧ ಕಾಲರು. ನಮಸ್ಕಾರ ಸರ್, ದಾರ್ ಬಸಾಡಿರಿ, ಎಲ್ಲಿಂದ ಬಸಾಡಿರಿ? ಹಲೋ ಸರಿ, ಕಾಲ್ ಕಟ್ಟ ನಿವೇಶ್ ನಂಗೆ ಕೇಳ್ತದ ಇದನ್ನಾಗ ನಿಂಗೆ ಕಾಂಪಿಟೇಷನ್ ಮಾಡುವಾಗ ನಿಂಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದೀವಿ ಬದಲ ಸ್ಟೇನಿಗ ಹೇಗೆ ಹೋದನ್ನ ಅದು ನಂಗೆ ಈಗ ಎತ್ತಂದಲೇ ಕಾಲರ್ ಬಂದಾರ. ಒಂದು ನಿಮಿಷ. ನಮಸ್ಕಾರ ಸರ್, ಮನ್ಸ್ ಟಿವಿ ಬೆಟ್ರ್ ಪಾಯಿಂಟ್ ನೈಸಿ ದಾರ್ ಬಸಾಡಿರಿಮಾ? ಅಣ್ಣ ಹೆಂಗ್ ಮತ್ತಪಾಳ್ಯದಿಂದ ಮಾತಾಡ್ ನೀವು? ಮತ್ತಪಾಳ್ಯದಿಂದ. ಸರಿ, ಹೇಗಿಮ್ಮ ದಾರ್ ಬಸಾಡಿರಿ? ನನ್ನ ಹೆಸರು ಶಾಂತ ಅಂದು. ಶ್ಯಾಮ್ಲಾ. ನಿವಾಸಿಗೆ ಮೊದಲೇನು ವಾಯ್ಸ್ ಹೇಗಿಂದನಾ? ರೈಟ್ ರೈಟ್ ರೈಟ್. ನಿಂಗೆ ಅದೇ ತಮ್ಮ ಲೈವ್ ನ ಇದ್ದನ ತಮ್ಮನ ಕೂಡ ಮಾತಾಡಿ. ಹಲೋ ನಿವಾಸ್ ಆಂಟಿ ಒಳಗಿದ್ಯಾ? ಒಳಗಿದ್ದ ಆಂಟಿ, ನಿಂಗೆ ಒಳಗಿದ್ದೀರಾ? ಒಳಗಿದೆಪ್ಪ. வெற்றி பயணம் ಎಂದು ನಿನ್ನ வெற்றி தடுத்தது ದೇವರು ಸರಿ ವೆಂಡಿಂಗ್ಯೋ. ಥ್ಯಾಂಕ್ ಯು ಆಂಟಿ. ಮದುವೆಗೆ ವಾಯ್ಸುಗಳು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅಪರ ಒಳಗ ನಿಮ್ಗೆ ಎಲ್ಲ ಬಂದು ತಮ್ಮ ಒಂದು ಆಶೀರ್ವಾದ ಮಾಡೋದು ನೋಡ್ಲ.
ಇನ್ನು ಇದು ನೋಡಿ ಪ್ರೋಗ್ರಾಮ್ ನೋಡಿ ಇನ್ನೂ ನಂಗೆ ಅಪ್ಪರ ತಮ್ಮನಕ್ಕೆಲ್ಲ ಬಂದಾರ ಈ ಬೆಟ್ರ್ ಬ್ಯಾಂಡ್ ಹೆಚ್ಚಿಗೆ ಇನ್ನೂ ಅಪ್ಪರ ಪಾರ್ಟಿಸಿಪೇಟ್ ಆರಾಮದನ್ನ ಈಗ ನಂಬಿದ್ರು ಅರ್ಥದ ನಂಗೆ ನಿವೇಶ್ ಅರ್ಥ ನಂಗೆ ಈ ಕಾಂಬಿನೇಷನ್ ಕಾರ್ಡ್ ಭಾಷಾಡಿದ ಇದು ಎತ್ತ ನಿಮಗೆ ಒಂದು ಈವೆಂಟ್ ಸಿಕ್ಕಿತ್ತಾ ಇಲ್ಲ ಎಲ್ಲರೂ ಟೋಟಲ್ ಕಾಂಬಿನೇಷನ್ ಆಗಿ ಇಲ್ಲಿ ಇದು ಟೋಟಲ್ ಎಲ್ಲರಿಗೂ ಸಿಕ್ಕೋದು ಅದಾವುದು ಡ್ರಿಲ್ ನಿಭಾವ್ಕ ಕಲ್ಚರಲ್ಸ್ ನಿಭಾವ್ಕ ಬೆಸ್ಟ್ ಕ್ಯಾಡೆಟ್ ಇದು ಮೂರ್ತ ಈವೆಂಟ್ಸ್ RDCನ ಸೊ ಇವಕ್ಕೆಲ್ಲಗೂ ಸೇದು ಇವಕ್ಕೆಲ್ಲವೂ ಈಕ್ವಲ್ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಇವಕ್ಕೆ ಒಂದು ಆ ಹಾರ್ಡ್ ವರ್ಕ್ನ ಇದುವ ಆ ಕಮೆಂಟೇಷನ್ ಎಂಬುದು ನಂಗೆ ಸಿಕ್ಕಿರೋ ಸರಿ ಅರ್ಥದ ನಂಗೆ ಒಂದು ಪುಣ್ಯ ಬ್ರೇಕ್ ಹೋಗೋ ಎಲ್ಲರಿಗೂ ನಮಸ್ಕಾರ ಇನ್ನು ಈ ಬ್ರೇಕ್ ಅರ್ಥ ನಂಗೆ ನಿವೇಶ್ ಸರ್ ಇನ್ನೂ ಭಾಷಾಡೋ ಎಲ್ಲಾಗ ಅಪರ ಹೊಳಿತು ನೀವು கோவையிலேயே பிரீமியம் வாழ்க்கை தேடுறவங்களுக்கு பெர்ஃபெக்ட் டெஸ்டினேஷன் எது தெரியுமா? கோவை சிட்டிக்குள் அதுவும் மேட்டுப்பாளையம் ரோடுக்கு மிக அருகில் சுத்தமான சுற்றுப்புறம் காற்று சைலண்ட் நெய்பர்ஹுட் டாப் கிளாஸ் அம்யூனிட்டிஸ். இது ஒரு ப்ராப்பர்ட்டி இல்ல, ஒரு லைஃப் ஸ்டைல். 40 இருந்து 60 லட்சம் பட்ஜெட்ல கிளாசிக் ரியல் எஸ்டேட் கோயம்புத்தூர் வழங்கும் 100% பிரீமியம் ஹவுசஸ் அண்ட் பிளாட்ஸ். ஃபவுண்டேஷன்ல இருந்து ஃபினிஷிங் வரைக்கும் குவாலிட்டி காம்ப்ரமைஸ் இல்ல. உங்க குடும்பத்துக்கு சேஃபான ஃபியூச்சர், உங்க இன்வெஸ்ட்மென்ட்க்கு சாலிடான growth. இது ஒரு வீட்டை விற்பதற்கல்ல, உங்க ஸ்டாண்டர்ட அப்கிரேட் பண்றதுக்கு. கிளாசிக் ரியல் எஸ்டேட் கோயம்புத்தூர். விவரங்களுக்கு ಗಿರಿಯೋಡಯ್ಯನ ಕಂಡನಯೋ ಎಂದು ಮೇಲ ಕುಂದೆಗ ಬಂದಿದೆಯೋ ಎಂದು ಅಯ್ಯ. ಸೀಮೆಯ ಜನ ಎಲ್ಲಾಗೂ ಕುಂದಸೀಮೆ ಸಾರ್ವಾಗಿ ನಮಸ್ಕಾರ ವೈಗಿಂದಿಯೋ. ಬಪ್ಪು 23 ತೇದಿ ಸೋಮವಾರ ಜನದೋಗೆ ನಂಗ ಮೇಲ್ಕುಂದೆ ಹಟ್ಟಿಯೋಗೆ 6 ಹಟ್ಟಿಯೂ ಸೇದು ಅದಾವುದು ಮೇಲ್ಕುಂದೆ ಹಟ್ಟುಮಣ್ಣು ಕೆರಪಾಡು ಮುಳ್ಳಿಮಲೆ ನಡುಹಟ್ಟಿ ಕೆಚ್ಚಗಟ್ಟಿ ಎಲ್ಲವೂ ಸೇದು ನಡುಚುವ ಬೊಟ್ರೆ ಹಬ್ಬ ಅದಾವುದು ಹಳ್ಳ ಹಾಲು ಹಬ್ಬಗ ಸೀಮೆಯ ಜನ ಎಲ್ಲವೂ ಮೇಲ್ಕುಂದೆ ಹಿರಿಯೋಡಯ್ಯನ ತಳಗ ಬಂದು ಕಾಣಿಕೆ ಕಟ್ಟಿ ಅಯ್ಯನ ಅರುಳ ಈಸುವೋ ಎಂದು ನಂಗ ಮೇಲ್ಕುಂದೆ 6 ಹಟ್ಟಿ ಸಾರ್ಬಾಗಿ ಎಲ್ಲವೂ ಬಾರಿವಿ ಎಂದು ಕೇತೊಂದಿಯೋ. கோயம்புத்தூர் டு மேட்டு ನಮಸ್ಕಾರ. ನಂಗೆ ಬ್ರೇಕ್ ಮುದಾಡು ತಮ್ಮ ನಿವೇಶ್ ಸರ ಎಲ್ಲವೂ ನಂಗೆ ಕೇತೋ. ಈಗ ನಿವೇಶ್ ನಿನಗೆ ಇನ್ನಗಟ್ಟ ಯಾವುದು ಕಂಟಿಜೆಂಟ್ ಲೀಡ್ ಮಾಡಿದಿರಾ ಇಲ್ಲ ಒಂದು ಟ್ರೂಪ್ನಾಗ ಆ್ಯಸ್ ಎ ಮೆಂಬರ್ ನಿಮಗೆ ಪಾರ್ಟಿಸಿಪೇಟ್ ಮಾಡೋಣ ಎತ್ತಾಡ್ಕೋ, ಒಂದು ಕಂಟಿಜೆಂಟ್ ಲೀಡ್ ಮಾಡೋಣ ನಿಮಗೆ ಎತ್ತಾಡ್ಕೋ. ಸೊ ಇತ್ತಂದೆಲ್ಲ ಕಂಟಿಜೆಂಟ್ ಲೀಡ್ ಮಾಡೋದು ಅಪ್ಪರ ಕಮ್ಮಿಯಾಗ ಚಾನ್ಸ್ ಸಿಕ್ಕಿರ. ಸೊ ಆ ಚಾನ್ಸ್ ಸಿಕ್ಕಿದಾಗ ನಾ ಹಾರ್ಡ್ ವರ್ಕ್ದ ಕಾರಣ ನಿಂಚಿನ ಆ್ಯಂಡ್ ನಾ ಕರ್ನಾಟಕ ಗೋವಾ ಡೈರೆಕ್ಟ್ರೇಟ್ನ ಹಿಂಗೆ ಸೆಲೆಕ್ಷನ್ ಮಾಡಿ ಬಣ್ಣ ಹಿಂಗ ಚಾನ್ಸ್ ಸಿಕ್ಕಲ್ಲ. ಮೋಸ್ಟ್ಲಿ ಹೈಟಿಂದ ರಿಜೆಕ್ಟ್ ಮಾಡಿರ. ಮೋಸ್ಟ್ಲಿ RDCಗ ಅಪ್ಪರ ಮುಖ್ಯವಾದ ಥಿಂಗ್ ಏನಂದ್ರೆ ಹೈಟ್ ತ ನೋಡಿರ ಮಿನಿಮಮ್ 6'1" ಇಬ್ಬದು. ಇಲ್ಲ ಅಂದ್ರೆ ನಿಂಗೆ ಡ್ರಿಲ್ ಎಕ್ಸ್ಟ್ರಾರ್ಡಿನರಿ ಆಡೋದು, ಇಲ್ಲ ನಿಂಗೆ ಕಲ್ಚರಲ್ಸ್ ಹತ್ಮಕ್ಕೆ ಇದ್ದಿಲ್ಲ ಅದೇ ಎಕ್ಸ್ಟ್ರಾರ್ಡಿನರಿ ಆಡೋದು. ಸೊ ಕಂಟಿಜೆಂಟ್ ನಿನಗ ಸ್ಲೀಟ್ ಮಾಡಲೇ ನನಗೆ ವಾಯ್ಪು ಅಲ್ಲಿ ತಪ್ಪಿಲ್ಲ. ಸೊ ಡೆಲ್ಲಿಗೆ ಹೋದ್ಮೇಲೆ ಏನಂದ್ರೆ ಡೆಲ್ಲಿ ಮುಂದೆ ಎಲ್ಲಾಗ ಈಕ್ವಲ್ ಅಂಡ್ ಓಪನ್ ಸೆಲೆಕ್ಷನ್ ಮಾಡಿದ್ರು, ಫೇರ್ ಸೆಲೆಕ್ಷನ್ ಅನ್ನೋಕು. ಯಾಕಂದ್ರೆ ಎಲ್ಲಾ ಎಡಂದು ಬಂದಾರ. ಸೊ ಮೋಸ್ಟ್ಲಿ ಅಲ್ಲಿ ಪ್ರಿಫರೆನ್ಸ್ ದಾರ ಕೊಟ್ಟರು ಅಂದ್ರೆ ಮೇನ್ ಈಗ ರಾಜ್ಪಥ್ ಮೇನ್ ಕಮಾಂಡರ್ಸ್ ದಾರ ಕೊಟ್ಟರು ಅಂದ್ರೆ ಈ ಬ್ಯಾಕ್ವರ್ಡ್ ಆಡೋ ಇದಾಗ ಅದಾವುದು ಜಮ್ಮು ಕಾಶ್ಮೀರ ಇತ್ತಿಲ್ಲ ನಂಗೆ ಡಿಫೆನ್ಸ್ ಸೈಡ್ ಕಾಂಟ್ರಿಬ್ಯೂಷನ್ ಕಮ್ಮಿ ಬಂದಲ್ಲ ಅವಕ್ಕ ಚಾನ್ಸ್ ಜಾಸ್ತಿ ಕೊಟ್ಟರು. ಆ್ಯಂಡ್ ಒಡಿಶಾ ಸೈಡು ನಾರ್ತ್ ಈಸ್ಟ್ ರೀಜನ್ಸ್ ಅದಾவது 7 ಸಿಸ್ಟರ್ಸ್ ಆ ರೀಜನ್ಗ ಇವಕ್ಕ ಜಾಸ್ತಿ ಇದು ಕೊಡೋಣ. ನಂಗೆ ಅಲ್ಲಿ ಸೆಲೆಕ್ಷನ್ ಮಾಡೋದು ಸಿಟಿ ಕಷ್ಟವಾಟ ಅಲ್ಲಿಯೂ ನಂಗೆ ಎತ್ತ ಪರ್ಫಾರ್ಮ್ ಮಾಡೋ ನೋಡಿ ಅಲ್ಲಿ ಫೇರ್ ಸೆಲೆಕ್ಷನ್ ಮಾಡಿದ್ರು. ಸೊ ಅಲ್ಲಿ ಮಾಡೋಣ ನಂಗೆ ಸಿಟಿ ಒಂದು ಸ್ಟಾರ್ಟಿಂಗ್ನ ಕಷ್ಟವಾಟ್ರ ಆ್ಯಂಡ್ ಹೋಗೋಗ ನಂಗೆ ಹೇಗೂ ಜನ ಫುಲ್ ಡ್ರೆಸ್ ರಿಹರ್ಸಲ್ ಆಡೋಣ ನಂಗೆ ಅದೇ ಪಿಕಪ್ ಮಾಡಿ ಇದು ಮಾಡಿ. ಸರಿ, ಇಂದು ನಿವೇಶ್ ಬಂದು ನಂಗೆ ಡೆಲ್ಲಿಯಾಗ RD ಪರೇಡ್ನಿಗೆ ಅಟೆಂಡ್ ಮಾಡಿಬಿಟ್ಟೆ. ಇದೆಲ್ಲ ಬಂದು ಬೈ ಬರ್ತ್ನಾಗ ಬಂದದ ಇಲ್ಲಿ ಅಂದ್ರೆ ನಂಗೆ ಹೇಗೋದು ಮುಡಿಯ ಇಂದಲಿಯೋ ನಂಗೆ ಒಂದು ದೇಶಭಕ್ತಿ ಎಂಬುದು ನಂಗೆ ಜೀನ್ನಾಗ ಹುಟ್ಟಿದ್ದು. ನಂಗೆ ನಿವೇಶ್ನ ಅಪ್ಪ ಬಂದು ವಿನೋದ್ ಕುಮಾರ್ ಜಿ ಅವಕ್ಕೆ ಬಂದು ಇಂಡಿಯನ್ ಆರ್ಮಿ ರಿಟೈರ್ಡ್ ಪರ್ಸನು. ಅದೇ ಮಾಕ ಅಯ್ಯ ನೌಕರು ಎಲ್ಲವೇ ಒಂದು ದೊಡ್ಡ ಪೊಸಿಷನ್ನಾಗ ಒಂದು ದೇಶ ಪಾದುಗಾಪು ದೇಶ ಪಟ್ರನಾಗಿದ್ದು ಬಂದವಕ್ಕ ಅಥವಾ ಕೊಡೋಣ ತನಗ ಏರ್ಕಿಯಾವೇ ಇದು ಅಟ್ಟು ತೊಡ್ದ. ಈಗ ನಿವೇಶ್ ನಿಂಗಿದು ಬಂದು ನಿಂಗೆ ಒಂದು ಒಳ್ಳೆಯ ಒಂದು ಜರ್ನಿ ಬಂದು
NCC ಕ್ಯಾಡೆಟ್ ಒಂದು ಜೂನಿಯರ್ ಆಫೀಸರ್ ಇದು ಉಂದ ಸೀನಿಯರ್ ಅಂಡರ್ ಆಫೀಸರ್ ಉಂದ அடுத்தது ಕಂಟಿಜೆಂಟ್ ಲೀಡರು அந்த ಪ್ಲಗ್ ಕಾರ್ಡ್ ಹೋಲ್ಡ್ರು ನೆಕ್ಸ್ಟ್ ಅಕಾಮಡೇಷನ್ ಕಾರ್ಡ್ ಹೋಲ್ಡ್ರು அடுத்து நீங்க இலக்கு ஏனா அடுத்து ನಾ ಡಿಫೆನ್ಸ್ ಆಸ್ಪಿರೆಂಟ್ ಆರ್ಮಿ ಇಂಡಿಯನ್ ಆರ್ಮಿ ಜಾಯಿನ್ ಮಾಡೋದು ಅಂತ ಫಸ್ಟ್ ಒಂದುವೆ ನಾ ಏಮು ಫ್ರಮ್ 12th ಸ್ಟ್ಯಾಂಡರ್ಡ್ ಒಂದುವೆ ಅಂಥದ್ದು நிறைய ಇದು ಟ್ರೈ ಮಾಡಿದೆ ಅಲ್ಲಿ ನನಗೆ ಅದು ಇದಾಗಲಿಲ್ಲ. ದೆನ್ ಕಾಲೇಜ್ ಇದು ಮಾಡಿದ್ಮೇಲೆ ಕಾಲೇಜ್ನ ಇನ್ನೂ ಈಗ LLB ಮಾಡಿದ್ದೆ. ಸೊ LLB ಇಂದ ಒಪ್ಪುದು ಜಾಗ್ ಎಂಟ್ರಿ ಇಂದು ಜಡ್ಜ್ ಅಡ್ವೊಕೇಟ್ ಜನರಲ್ ಎಂದು ಒಂದು ಎಂಟ್ರಿ ಆಡ್ದ ಇಂಡಿಯನ್ ಆರ್ಮಿಗ. ಸೊ ಅದಗೂ ಟ್ರೈ ಮಾಡಿ ಅಲ್ಲಿಂದ ಒಪ್ಪುದು ಅಂತ ನಾ ಬೇಸಿಕ್ ಐಡಿಯಾ ಅದು ಆಯ್ತಾ ಈಗ LLB ಎತ್ತಿದ್ದೆ. ಸೊ ನಂಗೆ ಇಂಡಿಯನ್ ಆರ್ಮಿ ನೋಡ್ಲೆ ಏನ ಬೇಸಿಕ್ ಮೋಟಿವೇಶನ್ ಅಪ್ಪತ್ತ. ಸೊ ಅಪ್ಪನ್ ಕೂಡ ಅಲ್ಲಿ ಕ್ಯಾಂಟ್ನಿದ್ದು ಅಲ್ಲಿ ಆಫೀಸರ್ಸ್ ನೋಡಿ ಅವಕ್ಕ ಡಿಸಿಪ್ಲಿನ್ ಅವಕ್ಕ ರೊಟೀನು ಅವಕ್ಕ ಅದೆಲ್ಲ ವಿಡ ಅವಕ್ಕ ವಿಲ್ ಪವರ್ ನೋಡಿತಾ ನನಗ ಫುಲ್ ಮೋಟಿವೇಶನ್ ಆದದು. ಅಂಡ್ ಜಾಗ್ ಎಂಟ್ರಿ ಪತಿ ಮಾತಲ್ಲೇ ಇದು ಜಡ್ಜ್ ಅಡ್ವೊಕೇಟ್ ಜನರಲ್ ಎಂದು ಈ ಲಾ ಫೀಲ್ಡ್ ನಿಭಾವಕ ಅಲ್ಲಿ ಇಂಡಿಯನ್ ಆರ್ಮಿ ಟ್ರೈ ಮಾಡೋದು. ಅಂಡ್ ಅದು ಇಲ್ಲದೆ நிறைய ಎಂಟ್ರೀಸ್ ಆಡದೆ ನಂಗೆ ಎತ್ತಿಲೆ ಟೆಕ್ ಎಂಟ್ರಿ ಆಡದೆ. NCC C ಸರ್ಟಿಫಿಕೇಟ್ ಒಂದು ವಿತೌಟ್ ಎಕ್ಸಾಮ್ ರಿಟರ್ನ್ ಡೈರೆಕ್ಟ್ ಎಂಟ್ರಿ ಆಡದೆ. ಅದಾವುದು ನಿಂಗೆ ಇದು ರಿಟರ್ನ್ ಎದು ಇಲ್ಲ ಡೈರೆಕ್ಟ್ ನಿಂಗೆ SSB ಇಂಟರ್ವ್ಯೂ ಕೊಡೋ ನಂಗೆ ಇದಾಡೋದು. ಒಂದು ನಿಮಿಷ. ನಮಸ್ಕಾರ, ಯಾರು ಮಾತಾಡಿ ಸರ್? ನಿಮಗೆ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಸೌಂಡ್ ಬಂದು ನೋಡದ. ದಾರ ಬಾಸಾಡಿರಿ, ಎಲ್ಲಿ ಬಾಸಾಡಿರಿ? ಹಲೋ, ಹಾ ಬಾಸಾಡಿರಿ. ನಂಗೆ ಕೇತ್ರ ಹಾ ಕೇತ್ರ ಹೀಗೆ ದಾರ ಬಾಸಾಡಿರಿ, ಎಲ್ಲಿಂದ ಬಾಸಾಡಿರಿ? ಹಲೋ ಹಾ ಸರ್ ಕೇತ್ರ ನಿಂಗೆ ಹೇಗೆ? ಹಲೋ ಕೇತ್ರ ಸರ್. ಹಾ ಕೇತ್ರ ನಿಂಗೆ ಹೇಗೆ ದಾರ ಬಾಸಾಡಿರಿ? ಹಲೋ ಸರ್ ಕೇತ್ರ ಹೆಂಗ ಬಾಸಾಡೋದು ಕೇತ್ರ? ನಿಂಗೆ ಬಾಸಾಡೋದು ಕೇತ್ರವಾ? ಹಲೋ ಕೇತ್ರ ಸರ್. ಹಾ ಕೇತ್ರ ಹೇಗೆ? ನಿವೇಶ್ ಟೈಮ್ ಅಂತ ಮಾತಾಡಿದ. ರೈಟ್ ಹಾಕೋಣ ಅಂತ ಕೂರ್ಚಿಯ ಹಾ ಹಿಂಗೆ ಹತ್ರ ಒಂದು ಪ್ರೌಡ್ ಆಫ್ ಮೂಮೆಂಟ್. ಸರಿ ಇದೆ ನಂಗೆ ಸಾರಿ ತಮ್ಮ ಇದ್ದನ ತಮ್ಮ ಸಾರಿ ಬಾಸಾಡಿ. ಕೇತ್ರ ಸರ್, ನನಗೆ ವಾಯ್ಸ್ ಡಿಸ್ಟರ್ಬ್ ಆದ್ರೆ. ಹಲೋ ಮಾಮ ಹೇಗೂ ಕೇತ್ರ? ಹಲೋ ಸರ್ ಬಾಸಾಡಿ, ತಮ್ಮ ಬಾಸಾಡಿಂದ ಕೇತ್ ನೋಡಿ. ಕೇತ್ರ ಸರ್, ಕೇತ್ರ ಸರ್. ಮಾಮ್ ಕೇತ್ರ ಹೇಗೋ? ವಿನೋದ್ ನಿಂಗ ನಿವೇಶ್ ಬಗ್ಗೆ ಮಾತಾಡಿರಿ. ಹಲೋ ಹಾ ಸರ್, ನಿವೇಶ್ ಬಾಸಾಡಿದ್ದಾರ? ಕಮ್ಯುನಿಟಿ ಇದೆ ನಂಗೆ ನಿವೇಶ್ ಮಾಡಿದಂಗೆ ನಂಗೆ ನಿವೇಶ್ ಅಪ್ಪನ ಬಂದು ಒಂದು ಸೆಕ್ಯೂರಿಟಿ ಸರ್ವಿಸ್ ಮಾಡಿ. ಹಾ ಸರ್ ಸೆಕ್ಯೂರಿಟಿ ಸರ್ವಿಸ್ ಮಾಡಿದ್ದಲ್ಲ ಸರ್. ಅರ್ಧಿ ಸರ್. ಸರ್ ನಂಗೆ ಊಟಿಯಾಗಿ ಒಂದು 100 ಇದ್ದಾರೆ. ನಾನು ನೋಡಿದ್ದೆ ಕೊಯಂಬತ್ತೂರ್ನಾಗೆ 100 ಇದ್ದಾರೆ ಸರ್. ಅಪರ ಹೊಳಿತು ಸರ್. ಮತ್ತೆ ಅವಕ್ಕ ಒಂದು ಜೀನು ನಂಗೆ ಖಂಡಿತ ನಂಗ ಜೀನು ತಾಂಡಿ ಈ ವೆಟ್ರಿ ಬಂಡ ಈಚೆ ನಂಗೆ ಏನಾಗ ಬೀತನಂದಲ್ಲ ಇದು ಮೆಸೇಜ್ ಬಂದು ನಂಗೆ ತಮ್ಮನಕ್ಕೆ ಎಲ್ಲ ಹೋಗಿ ಸೇವುದು ಎಲ್ಲ ಆರ್ಮಿಯಾಗ ಬಂದು ಈ ನಂಗೆ ಲಾ ಮುಟ್ಸಿದ ತಮ್ಮನಕ ಮೈಸೂರು ಈ ಇದನ್ನಾಗೆಲ್ಲ LLB ಮುಟ್ಸಿದ ತಮ್ಮನಕ ಎಕ್ಕಚಕ್ಕ ಇದ್ದಾರ. ಅವಕ್ಕ ಬಂದು ಆಪ್ಷನ್ಸ್ ಏನಂದ ಅರಿಯಾದಿದ್ದಾರ. ಈ ಆರ್ಮಿಯಾಗ ಜಡ್ಜ್ ಅಡ್ವೊಕೇಟ್ ಜನರಲ್ ಅಂತ ಒಂದು ಬ್ರಾಂಚ್ ಹೊಡೆದ. ಆ ಬ್ರಾಂಚ್ನಾಗ ನಂಗೆ ಡೈರೆಕ್ಟ್ ಎಂಟ್ರಿ ಲಾ ಮಾಡಿದ ತಮ್ಮನಕ್ಕೆಲ್ಲ ವ್ಯತ್ತೀರ ಇದನ್ನ ನೋಡಿದ ತಮ್ಮನಕ್ಕೆಲ್ಲ ಮಾಡೋದು ಅಂತ ಕೇಳ್ತೀವಿ ನೀವು. ನನ್ರಿ ವಣಕ ಸರ್. ನಿವೇಶ್ ನಿಂಗೆ ಜರ್ನಿ ನಂಗೆ ನೋಡಿಟ್ಟ அடுத்த 5 ವರ್ಷನಾಗ ನಿವೇಶನ ನಂಗೆ ಎಲ್ಲಿ ನೋಡಾಕು? ಸೊ ಹೋಪಿಂಗ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ನೋಡೋದು. ಅಂಡ್ ಇಂಡಿಯಾ ಈಗ ಅಂದ್ರೆ ಪ್ರಿಪೇರ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಈಗನ ಏಮ್ ಫಸ್ಟ್ ಏಮ್ RDC ಕಂಪ್ಲೀಟ್ ಮಾಡೋ ಅರ್ಥ ಅದ. ನಂಗೆ ಒಂದು ಕಾಲ್ ಬಂದರೆ. ನಮಸ್ಕಾರ ಸರ್. ಸರ್ ದಾರ ಮಾತಾಡಿರಿ. ನಿಂಗೆ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಹಲೋ ಸರ್, ನಿಮಗೆ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಹಲೋ ನಿಮಗೆ ಲೈನ್ ಇದ್ದೆ ಮಾತಾಡಿದ್ದೆ. ಹಲೋ ನಿವೇಶ್. ಹಲೋ ನಿವೇಶ್ ಅಂತಿಕ ಮಾತಾಡ್ಲೆ. ಕಂಗ್ರಾಟ್ಸ್. ಥ್ಯಾಂಕ್ ಯು ಅಕ್ಕ.
ಹಲೋ ಅಕ್ಕ ಥ್ಯಾಂಕ್ ಯು ಕೇತರ, ಥ್ಯಾಂಕ್ ಯು ಅಪ್ಪರ, ಥ್ಯಾಂಕ್ ಯು. ಹಲೋ ಹಲೋ ಅಕ್ಕ ಕೇತರ ಥ್ಯಾಂಕ್ ಯು ಅಪ್ಪರ್, ಥ್ಯಾಂಕ್ ಯು ಅಕ್ಕ ಕಾಲ್ ಮಾಡಿದ್ದಕ್ಕ. ನಿಂಗೆ ಟಿವಿ ವಾಲ್ಯೂಮ್ ಸಿ ಕಮ್ಮಿ ಮಾಡಿ, ಅಲ್ಲಿ ಟಿವಿ ಸೌಂಡ್ ಬಂದು ನೋಡೋದು ನೋಡಿ. ಹಲೋ 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 ಮಮ್ಮ ಹೇಗೆ? ಸುಭಾ ಕೇತ್ರವಾ? ಕೇತ್ರ ವೆರಿ ಗುಡ್ ವೆರಿ ಗುಡ್. ರಾಜಯ್ಯ ಅಪ್ಪರ ಹೊಳಿತು ಸೌಂಡ್ ಕೇಳ್ತದೆ ಅರ್ಗುಪ್ಟ. ನಿವೇಶ್ ರಾಜಯ್ಯ ರಾಜಯ್ಯ ರಾಜ ಕೇಳಿಸಿದ್ದೀರಾ? ಹಲೋ ರಾಜ ಕೇತ್ರವಾ? ಕೇತ್ರ ಸುಭಾ ಕೇತ್ರವಾ? ಕೇತ್ರ ಮಾತಾಡು. ಸುಭಾ ಕೇತ್ರವಾ? ಕೇತ್ರನ ಲೈವ್ ನ ಇದನ್ನ ನಿವೇಶ್ ಲೈವ್ ನ ಇದನ್ನ ಮಾತಾಡು. ಅಣ್ಣ ಹಲೋ அடுத்த காலரோ ನಮಸ್ಕಾರ. ஹலோ அக்கா நமஸ்காரம். வெற்றி பண்ணை டிவி. ಹಲೋ எங்க தாம்பட்டின்னு பார்த்தனியோ? தாம்பட்டியில யார் பஸ் சைடு இருக்கா? ತಾಂಬಟ್ಟಿಯಿಂದ ಸಂಧ್ಯಾ ಬರ್ತನ್ಯೋ. ಸರಿ ನಿವೇಶಿತ ಮಾತ್ರ ಈ ಅಲುವಾಗ ಮಾಡಿ ಒಂದು ಟಿವಿಯಾಗ ಬಂದು ಆಮೇಲೆ ಎದುರು ಇಷ್ಟೆಲ್ಲ ಬಂದಾಗ ಅಪ್ಪರ್ ಕಂಗ್ರಾಟ್ ಅಪ್ಪರ್ ಸಂತೋಷ ಪಟ್ನಿಯೋ ಪೆರುಮ ಪಟ್ನಿ ಆಮನ ಪತಿ ಇದು ನಿಂಗೆ ಇದೇ ಮಕ್ಕ ಎಲ್ಲಾವೇ ಹಾಕುದು ನಿವೇಶನ ಮುಂದಾಡ್ಬಿಟ್ಟು ಎಲ್ಲಾವೇ ಆಮನ ಮಕ್ಕ ಎಲ್ಲಾ ಕುಣವಿ ಆಮನ ಮಕ್ಕ ಮುಂದಕ್ಕೆ ಬಂದು ಮತ್ತೆ ಹೆಸರಿಸಿ ಒಳ್ಳೆ ಹೆಸರಿಸಿದ ಹೇಗೆ ಎಲ್ಲಾವೇ ಇದು ಹೇಗೆ ನೀವು ಕಂಗ್ರಾಚುಲೇಷನ್ ನಿವೇಶ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ನೀನು ಮೇಲಂ ಮೇಲೆ ಇದೇ ಮುನ್ನೇರದು ಇದೇ ಮಕ್ಕ ಕುಣವೆಲ್ಲವೂ ಇದೇ ಮಕ್ಕ ನೀನು ಅವಕ್ಕೆಲ್ಲ ಒಳ್ಳಂಗ ಎನ್ಕರೇಜ್ ಮಾಡಿ ಇನ್ನು ಮುಂದಾಡುದು ಇನ್ನೆಲ್ಲ ಬಡುಕುಣವೆ ಎಲ್ಲ ಮುಂದಾಡಿ ಎತ್ತಿಬಹುದು. ಅದಕ್ಕೆ எங்க தாழ்மையோட கேட்கிறேன். ಥ್ಯಾಂಕ್ ಯು ಅಕ್ಕ. அடுத்த காலரோ நமஸ்கார சார். வெற்றி பெண் நிகழ்ச்சி மனசு டிவி தார் பசாடிரி. ಹಲೋ ಸರ್, ನೀವು ಮಾತಾಡೋದು ಕೇಳ್ತಾರ? ದಾರ್ ಬಸಾಡಿರಿ ಎತ್ತ ಕೇಳ್ತಾರ ಹೇಗೆ? ಅಪ್ಪರ ಒಳ್ಳಿತು ನಿಂಗೆ ಮಾಕ ಈಗ ದೊಡ್ಡ ದೊಡ್ಡ ಎತ್ತಕ್ಕೆಲ್ಲ ಬಂದು ತಮ್ಮನ ಇದು ಮಾಡೋ ಆಶೀರ್ವಾದ ಮಾಡೋದು ನಂಗ ಬಡಗು ಕೊಲಗೆ ಒಂದು ಒಳ್ಳಿತು ಒಂದು ಸಿರಪಾನ ನೆಗೆಚ್ಚಿ ಅಪ್ಪರ ಒಳ್ಳಿತು ಇದ ತಮ್ಮ ಇದ್ದನ ತಮ್ಮನ ಕೂಡ ಬಾಸಾಡಿತ ಒಳಗಿದ್ದಾರ ರೈಟ್ ಸರ್. ಬಡಗ ಸಮುದಾಯದೋಗೆ ಪೇರು ಐತೆ ಅಪ್ಪರ ತಿರುಗಿ ಖಂಡಿತ ಎಲ್ಲಾಗೂ ಒಳ್ಳಿತದೆ ನಂಗೆಲ್ಲ ಅಪ್ಪರ ಒಳ್ಳಿತ. ನೀಗೆಲ್ಲ ಬಂದು ಇಂದು ಕಾಲ್ ಮಾಡಿ ವಾಯ್ತಿದೆ. ಹಲೋ ಕೇತರ ಸರಿ. அடுத்தது ನಿವೇಶ್ ನಂಗೆ ಕೇಳ್ತದ அடுத்த 5 ವರ್ಷನಾಗ ನಿಂಗೆ ಏನ ಪ್ರೋಗ್ರಾಮ್ ಎಲ್ಲಿ ನಿಂಗೆ ನೋಡಕು? ಇನ್ನಗ ಸರ್ ನೇಮ್ ಬಂದು ರಿಪಬ್ಲಿಕ್ ಡೇ ಕ್ಯಾಂಪ್ ಮಾಡೋ ಅಟ್ಟ ಅದನ್ನ ಮಾಡಿಟ್ಟೆ. ಈಗ ನೆಕ್ಸ್ಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಟ್ರೈ ಮಾಡ್ನೆ. ಸೊ ಅದು ಮಾಡಿ ಅಲ್ಲಿಯ ಸ್ವಾರ್ಡ್ ಆಫ್ ಆನರ್ ಅನ್ನೋ ಒಂದು ಹೇಳಿದೆ. ಅದು ಎಲ್ಲಾದಾಗ ಮೆರಿಟ್ ನ ಟಾಪ್ ನಿಭಾವಕ ಸಿಕ್ಕೋದು ಸ್ವಾರ್ಡ್ ಆಫ್ ಆನರ್. ಅದು ಅವ್ರಿಗೆ ಈಸಿಯಾಗಿ ಸಿಕ್ಕೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅನ್ನೋದು ಅದು ಈ ಶ್ಯಾಮವು ಒಂದು ಕಾಲರ್ ಬಂದಾರೆ. ನಮಸ್ಕಾರ ಸರ್, ಬೆಟ್ರಿ ಪಣ್ಣೆ ಇಚ್ಚಿ ಮನಸ್ ಟಿವಿ ದಾರ್ ಬಾಸಾಡಿರಿ. ಅಣ್ಣ ಕೇತ್ರಣ್ಣ ಇದ ತಮ್ಮ ವೈದ್ಯನ ತಮ್ಮನ ಕೂಡ ಬಾಸಣ್ಣ. ಅಯ್ಯ ಕೇತ್ರವಾ? ಹಲೋ ಅಯ್ಯ ಕೇತ್ರವಾ? ಕೇತ್ರ ಒಳಗಿದ್ರ? ಒಳಗಿದ್ದಾರೆ ಅಯ್ಯ. ಕೇತರ್ಯಾ ಎಲ್ಲ ಒಳ್ಳಿತ್ತ? ಹಲೋ ಕೇತರ ಮಾತಾಡು. ತಮ್ಮ ಲೈನ್ ಐತನ ಅದೇ ಹೇಳ. ಅಯ್ಯ ಕೇತರ ಹೇಗೆ? ಥ್ಯಾಂಕ್ ಯು ಅಪ್ಪರ್, ಥ್ಯಾಂಕ್ ಯು ಅಯ್ಯ. ಅಪ್ಪರ ಒಳಿತನ ನಿಂಗೆಲ್ಲ ಲೈನ್ ಬಂದು ಖಂಡಿತ ನಿಂಗೆ ಇದಿರ್ ನೋಡಿದಂಗ ಇನ್ನೊಂದು ಅರ್ಥ ಒಂದು
ಈ ಬೂಸ್ಟಪ್ ಕಾರ್ಡ್ ಪಕ್ಕಿತಾ ಖಂಡಿತ ಇದ್ರಾಗ ನೀ ಒಳಗೆ ಯೂಸ್ ಮಾಡಿ ಇದ್ರಾಗ ಏನೇ ಒಂದು ಆರ್ಟ್ ಆಫೀಸರ್ ಆಫ್ ಕಟ್ಟಾಡಿದೆ ಖಂಡಿತ ಖಂಡಿತಣ್ಣ ಇದ್ರಾಗ ನೀ ಒಂದು ಜಗ ಬಂದು ನೀ ನೋಡೋದು ಒಂದು ಅಪ್ರ ಹಾಕಿ ಹೇಳಿದೆ ಖಂಡಿತ ಖಂಡಿತ ಅದು ತನಗೆ ಏನೇನ ಸ್ಕೋಪ್ ಆಡದೆ ಎತ್ತಡಿಬೋದು ನಂಗೆಲ್ಲ ಅಪ್ರವಳಿತನ ಬಂದು ಎಲ್ಲ ಆಶೀರ್ವಾದ ಮಾಡಿದ ಅಪ್ರವಳಿತ ನಮಸ್ಕಾರ ಸರ್ ನಿವೇಶ ಈಗ ನಂಗೆ ಲಾಸ್ಟ್ ಸೆಗ್ಮೆಂಟ್ ನಂಗೆ ಬಂದುಬಿಟ್ಟ ಈಗ அடுத்தது ಬಂದು ಕಡಿಸಿಯ ನಂಗೆ ಈ ನಿಗೇಚಿ ನೋಡಿಲಿಬ್ಬ ನಂಗೆ ನೀಲಗಿರಿ ಯಂಗ್ಸ್ಟರ್ಸ್ಗ ಕಾಲೇಜ್ ಕುನುವೆ அடுத்த காலம் ನಮಸ್ಕಾರ ಸರ್ வெற்றி பயணா மன்ஸ் டிவி தார பாசாடிರಿ ಹಲೋ ಸರ್ ದಾರ ಬಾಸಾಡಿರಿ ಸರ್ ಬಾಪ ಒಂದು ಸೀದಾ ಮಾತಾಡ ಸರ್ ಅಪ್ಪರ ಒಳಿ ಸರ್ ಇದ ನಿವೇಶ್ ಇದನ್ನ ನಿವೇಶ್ ಕೂಡ ಬಾಸಾಡಿ ಸರ್ ನಿವೇಶ್ ಒಳಗಿದ್ದ ಅಂಕಲ್ ಒಳಗಿದ್ದ ಅಂಕಲ್ ಹಿಂಗ ಒಳಗಿದ್ದಾರ ನಾನ್ ಬಾಪುರ ಪಕ್ಕದ ಮನೆ ಶಿವಮ್ಮ ಒಳಗಿತ್ತಾನೆ ಒಳಗಿದ್ದ ಅಂಕಲ್ ನಿಂಗ ಒಳಗಿತ್ತಾನೆ ಫುಲ್ ವಾಸ್ತುಕಲ್ ಸರಿಯಾ ಥ್ಯಾಂಕ್ ಯು ಅಂಕಲ್ ಓಕೆ 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 ಇನ್ನು ಒಳಗೆ ಮಾಡು ಹಾಸುಂಬ ಓಕೆ ಅಂಕಲ್ ಅಪ್ಪರ ಒಳಿ ಕೌಸಿ ಆಂಟಿ ಮಾತಾಡ್ನೆ ಆಂಟಿ ಒಳಗಿದ್ದಾರ ನಿವೇಶ್ ವಾಸ್ತುಕಲ್ ನಿವೇಶ್ ಥ್ಯಾಂಕ್ ಯು ಆಂಟಿ ಒಳಗಿದ್ದ ನಿವೇಶ್ ಖಂಡಿತ ಸುಬ್ರತ ಕೌಸಲ್ಯ ಮಾತಾಡ್ನೆ ಆಂಟಿ ಅರ್ದುಟ್ಟ ಎಲ್ಲ ಆಶೀರ್ವಾದವು ಸಿಕ್ಕಿ ನಡೆದ ಅತ್ತ ನಿವೇಶ್ ಈಗ ನಂಗೆ ಯಂಗ್ ಜನರೇಷನ್ಸ್ ಕಾಲೇಜ್ ಸ್ಟೂಡೆಂಟ್ ಸ್ಕೂಲ್ ಸ್ಟೂಡೆಂಟ್ ಇವಕ್ಕಾಗ ನಿಂಗೆ ಏನ ಹೇಗಿದೆ ನಿಂಗೆ ಅವರ ಮೆಸೇಜ್ ಏನ ಸೊ ಎಲ್ಲ ಇದು ಈಸಿಯಾ ನಂಗೆ ಸಿಕ್ಕೋದಿಲ್ಲ ಸೊ ನಂಗೆ ಬುರದ ಇದು ಅದನ್ನ ಒಂದು ರೀಸನ್ ಮಾಡೋದೆ ನಂಗೆ ಎಲ್ಲ ಟ್ರೈ ಮಾಡೋದು ಫಸ್ಟು ಟ್ರೈಯಿಂಗ್ ಫಸ್ಟ್ ಸ್ಟೆಪ್ ನಂಗೆ ಅದನ್ನ ಫಸ್ಟ್ ಅದನ್ನ ಏಮ್ ವಿನ್ ಮಾಡೋ ಲೂಸ್ ಮಾಡೋ ಅದು ಸೆಕೆಂಡು ಫಸ್ಟ್ ಟ್ರೈಯಿಂಗ್ ಆ ಪ್ರಾಸೆಸ್ ಅದು ನಂಗೆ ಅಪ್ಪರ ಇಂಪಾರ್ಟೆಂಟು ಸೊ ಏನಾಗದು ದಾರು ಅದನ್ನ ಫಸ್ಟ್ ಸ್ಟೆಪ್ಪು ಟ್ರೈ ಮಾಡೋದಿಲ್ಲ ಅಂತಾರ ಅದನ್ನ ಕಷ್ಟ ಅಂತ ನೋಡಿದ್ದೆ ಅದು ಕಷ್ಟ ಅಂತ ಬಿಟ್ಟುಟ್ಟಾರ ಸೊ ಅದು ಬಿಡಬೇಡ್ವಿ ಫಸ್ಟು ನಂಗೆ ಟ್ರೈ ಮಾಡಿ ನಂಗೆ ಉಣ್ಮೆ ಅದು ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಹಾಕಿಲ್ಲ ನಂಗೆ ಉಣ್ಮೆ ಅದು ಸಿಕ್ಕಿರ ಅದು ಬೇರೆ ದಾರಿಗೂ ಹೋಗೋದು ಸೊ ನಂಗೆ ಡಿಫೆನ್ಸ್ ಸೈಡ್ ಇಲ್ಲದೆ ನಂಗೆ நிறைய ಸೈಡ್ ನಾ ಸ್ಪೋರ್ಟ್ಸ್ ಸೈಡ್ ಹಿಡಿದೆ ಅಂಡ್ ಸ್ಟಡೀಸ್ನವೇ ನಂಗೆ ಈಗ ಏನು ಮಾಡೋ ಒಂದು ಇಂಪ್ಲಿಮೆಂಟ್ ಮಾಡಿ ಅಥವಾ ಇದು ಆಡಿದೆ ಸ್ಪೋರ್ಟ್ಸ್ ಸೈಡ್ನ ಈಗ ನಂಗೆ ಕೂಡ ಅಪ್ಪರ ಬಂದುಂಡಿದ್ದಾರೆ ಅಂಡ್ ಡಿಫೆನ್ಸ್ ಸೈಡ್ನ ಆಸೆಗೆ NCC ಪತಿ ನಾಲೆಜ್ ಇಲ್ಲ ಅಂಡ್ ಡಿಫೆನ್ಸ್ ಸೈಡ್ ಪತಿ ನಾಲೆಜ್ ಇಲ್ಲ ಅಲ್ಲ ಆರ್ಮ್ ಫೋರ್ಸಸ್ನ ಲೈಫ್ ಇಟ್ ಇಸ್ ಡಿಫ್ರೆಂಟ್ ಸೊ ನಿಂಗೆ ಅದಾಚಿ ತಮ್ಮಕ ಆರ್ಮ್ ಫೋರ್ಸಸ್ ಟ್ರೈ ಮಾಡೋದೊಂದು ಅಟ್ಲೆ ನಿಂಗೆ ಯೂಟ್ಯೂಬ್ನ ಇನ್ಸ್ಟಾಗ್ರಾಮ್ನ நிறைய ಈಗೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದುಟ್ಟ ಅಂಡ್ ಅದು ನೋಡಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿವಿ ಒಳ್ಳೆ ಇದು ಹೋಗಿವಿ ನಂಗೆ ಎಲ್ಲ ಹಿಡ್ದಾಗ ಇಬ್ಬದೊಂದು ನನಗೆ ಇದು ಅಪ್ಪರ ಒಳಿತು ನಿವೇಶ್ ಈಸ್ ಜಾಮ ನಂಗೆ ತಮ್ಮ ನೀಲಗಿರಿ ಯೋಗ ಏದೋ ಒಂದು ಮೂಲ ಮುಡುಕನೋಗ ತಾಂಬಿಟ್ಟಿ ಅಟ್ಟಿ ಯೋಗ ಅಪ್ಪ ಎಕ್ಸ್ ಮ್ಯಾನ್ ವಿನೋದ್ ಕುಮಾರ್ ಅವ್ವೆ ಬಾಲಕುಲ ಹುಟ್ಟಿದ ಒಂದು ತಮ್ಮ ನಿವೇಶ್ ನಾರಾಯಣನ್ ಇಂದು ನಂಗೆ ಇಂಡಿಯಾನ ದೊಡ್ಡ ಹಬ್ಬ ಅಂದ್ರೆ ನಂಗೆ ಹೇಗೋ ರಿಪಬ್ಲಿಕ್ ಡೇ ಪರೇಡ್ನಾಗ ಪ್ಲೇ ಕಾರ್ಡ್ ಹೊಡ್ರು ಅದಾದ 20 ಲಕ್ಷ NCC ಸ್ಟೂಡೆಂಟ್ನಾಗ ಸೆಲೆಕ್ಟ್ ಆಗಿ ಒಂದು 400 ಸೆಲೆಕ್ಟ್ ಮಾಡಿ ಆ ಪ್ಲೇಟ್ಫಾರ್ಮ್ ಎತ್ತಿಂಡು ಹೋದಾರ ಆ ಪ್ಲೇಟ್ಫಾರ್ಮ್ ಬಂದು ಪರ್ಫಾರ್ಮ್ ಮಾಡಿ ಇಂದು ತನ್ನೋட ಎಕ್ಸ್ಪೀರಿಯನ್ಸ ನಂಗೆ ಮನಸ್ಸು TVಯೋಗ வெற்றி பண நிகழ்ச்சி ಮೂಲವ ಎಲ್ಲಾಗೂ ನಂಗೆ ಶೇರ್ ಮಾಡಿ ತನ್ನಾದು ನಂಗೆ ನೀಲಗಿರಿ ಅತ್ತನೇ ನಂಗೆ ಯಂಗ್ಸ್ಟರು ಕಾಲೇಜ್ ಕುನುವೆ ಪಳ್ಳಿಕಪ್ಪ ಕುನುವೆ ಎಲ್ಲವೂ ತನ್ನ ಒಂದು ಇನ್ಸ್ಪಿರೇಷನ್ ಐತಿ ನಂಗೆ ಸಮುದಾಯವೋ ನಂಗೆ ಬಡವ ಕೊಲವು ಮುಂದಿಗೆ ತಿನ್ಬಪ್ಪದು ಎಲ್ಲವೂ ಅವಕವಕ್ಕೆ ತೊರೆಯೋಗ ಈ ತೊರೆತಾದಲ್ಲ ಅವಕವಕ್ಕೆ ಏನೇನು ಟ್ಯಾಲೆಂಟ್ ಆಡಿದೆಯೋ ಆ ಟ್ಯಾಲೆಂಟ್ ಆಡೋ ತೊರೆಯೋಗ ಸೆಲೆಕ್ಟ್ ಆಗಿ ನಂಗೆ ನ್ಯಾಷನಲ್ ಲೆವೆಲು ಇಂಟರ್ನ್ಯಾಷನಲ್ ಲೆವೆಲು ಬಪ್ಪದು ಅದು ಒಂದು ಮುನ್ನೋದಾರನವ ನಂಗೆ ನಿವೇಶ್ ನಾರಾಯಣ ಎತ್ತಿ ಒಳ್ಳೆಯ ನಿಂಗೆ ತನಗೆ ಇಂದು ಎಲ್ಲವೇ ಆಶೀರ್ವಾದ ಮಾಡಿ ಎಲ್ಲ ಮೂಲ ಮಡ್ಕೊಂಡ ನೀಲಗಿರಿ ಮೂಲ ಮಡ್ಕೊಂಡವೋ ಚೆನ್ನೈಯಿಂದವೋ ಕೊಯಂಬತ್ತೂರಿಂದವೋ ಇದು ಇದ್ದ ಅತ್ತ ನನಗೆ ಬಡಗ ಮಮ್ಮನಲ್ಕ ಮಮ್ಮಿಗೆ ಎಲ್ಲವೂ ಕಾಲ್ ಮಾಡಿದ್ದಾರೆ ಅವಕ್ಕೆಲ್ಲವೂ ಈಗ ಮನಸ್ಸು ತುಂಬಿದ ನನ್ರಿ ನಮಸ್ಕಾರ ಇಂಡು ಈ ನಿಗೀಚಿಗ ಹೊರಗೆ ತಂದ ನಿವೇಶ್ ನಾರಾಯಣಕ್ಕೂ ಈಗ ಮನಸ್ಸು ತುಂಬಿದ ನಮಸ್ಕಾರ ಇಂಡು ಅಪ್ಪರ ಹೊಡಿತು ನಿವೇಶ್ ನಾಯಿಗೆ ನಿಮಗೆ ಒಂದು ಹಿಡಿದಿದ್ದು ಒಳ್ಳೆ ಎಡೆ ಒಪ್ಪದು ಇದೇ 5 ವರ್ಷದಿಂದ ಆಡು ಒಂದು ಆರ್ಮಿ ಆಗೋ ಒಂದು ಆಫೀಸರ ಇಲ್ಲಿ ಬಂದು ಕುಡುವುದು ಒಂದು ಎಂಗ ಸಾರ್ಬ ಎಲ್ಲ ಆಶೀರ್ವಾದ ಇದೆಯೋ ನನ್ರಿ ವಣಕ್ಕ ನಮಸ್ಕಾರ.